ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿಮೇಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿ ಸ್ಟಡಿಮೇಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಮುಖಾಂತರ ಯಾವತ್ತೂ ಕೂಡ ನನ್ನ ವಿಡಿಯೋಗಳಿಗೆ ನೋಟಿಫೈ ಆಗಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ವಿ ಸ್ಟಡಿಮೇಟ್ ಯೂಟ್ಯೂಬ್ ಚಾನಲ್. ಸೊ ನಿಮಗೆಲ್ಲ ಗೊತ್ತಿರುವಂತೆ ನಾವು KPSC ಗ್ರೂಪ್ ಬಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸಲ್ಲಿ ಒಂದು ಕ್ಲಾಸಸ್ ಮಾಡಿದ್ದೀವಿ. ಸೊ ಹಾಗಾಗಿ ನಮಗೆ ನೆಕ್ಸ್ಟು ಏನು HKಗೆ ಒಂದು ಎಕ್ಸಾಮ್ಸ್ ಇರೋದ್ರಿಂದ ಈ ಒಂದು ಕ್ಲಾಸ್ ಅವರಿಗೆ ಹೆಲ್ಪ್ ಆಗಲಿಲ್ಲ ಕಾರಣಕ್ಕಾಗಿ ಸೊ ಕೆಲವೊಂದು ಏನಂತಂದರೆ ಏನು ಮಿನಿಸ್ಟ್ರಿ ಆಫ್ ದಿ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್, ಅಥವಾ ಕನ್ನಡದಲ್ಲಿ ನಾವು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಹಲವಾರು ಯೋಜನೆಗಳನ್ನು ಬ್ಯಾಕ್ವರ್ಡ್ ಕ್ಲಾಸ್ಗೋಸ್ಕರ ತಂದಿದ್ದಾರೆ. ಸೊ ಹಾಗಾಗಿ ಆ ಸ್ಕೀಮ್ಗಳನ್ನು ಇವತ್ತಿನ ಕ್ಲಾಸಲ್ಲಿ MCQಗಳ ಮುಖಾಂತರ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ವಿ ಸ್ಟಡಿಮೇಟ್ ಯೂಟ್ಯೂಬ್ ಚಾನಲ್. ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ಫಸ್ಟು ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಧಾನಮಂತ್ರಿ ದಕ್ಷ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಹೌದಾ, ಒಂದು ಸ್ಕೀಮ್ ಇದೆ ನಮಗೆ ಗೊತ್ತಿರುವಂತೆ ಪ್ರಧಾನಮಂತ್ರಿ ದಕ್ಷ ಯೋಜನೆ ಅಂತಿದೆ ನೋಡಿ. ಸೊ ಹಾಗಾದ್ರೆ ಕೆಳಗೆ ಕೊಟ್ಟಿರುವಂತಹ ಹೇಳಿಕೆಗಳು ಯಾವುದು ಸರಿಯಾಗಿದೆ ಅಂತ ಕೇಳ್ತಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್ ನೋಡ್ತಾ ಹೋಗೋಣ. ಹೇಳಿಕೆ ಇದು ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ, ಅಂದ್ರೆ ಇಟ್ ಇಸ್ ಅ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತಿದೆ. ಎರಡನೇದ್ದು ಇದು ಗುಂಪಿಗೆ ಸೇರಿಸಲಾದ SC ಮತ್ತು STಗಳನ್ನು ಮಾತ್ರ ಒಳಗೊಳ್ಳುತ್ತೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ನೋಡಿ ಇಂಗ್ಲಿಷ್ ನಲ್ಲಿ ಇಟ್ಸ್ ಓನ್ಲಿ ಕವರ್ ದ SC ಆ್ಯಂಡ್ ST ಟಾರ್ಗೆಟೆಡ್ ಗ್ರೂಪ್ಸ್ ಅಂತ ಕರೀತಾರೆ. ಸೊ ಸಿ ಆಪ್ಷನ್ ಬಂದು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ 18 ರಿಂದ 45 ವರ್ಷದ ವಯೋಮಿತಿ ನಿಗದಿ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಹಾಗೆ ಡಿ ಆಪ್ಷನ್ ಬಂದು ವಿದ್ಯಾರ್ಥಿಗಳಿಗೆ ಯಾವುದೇ ಆದಾಯದ ಮಿತಿ ಇಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ. ನಮಗೆ ಏನು ಈ ಪ್ರಧಾನಮಂತ್ರಿ ದಕ್ಷ ಯೋಜನೆ ಇದೆಯಲ್ಲ, ಅದೊಂದು ಏನಾಗಿದೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದೆ. ಇದೊಂದು ಸೆಂಟ್ರಲ್ ಸ್ಪಾನ್ಸರ್ಡ್ ಅಲ್ಲ, ಹೌದಾ. ಇದೊಂದು ಏನಾಗಿದೆ ಕೇಂದ್ರ ವಲಯದ ಯೋಜನೆಯಾಗಿದೆ. ಸೊ ಹಾಗಾಗಿ ಫಸ್ಟ್ ಎ ಆಪ್ಷನ್ ತಪ್ಪಾಗುತ್ತೆ. ಅದೇ ರೀತಿ ಇದು ಗುಂಪಿಗೆ ಅಂದ್ರೆ ಏನಂದ್ರೆ ಇದು SC ಮತ್ತು STಗಳು ಮಾತ್ರ ಅಲ್ಲ, ಇದೇನಂದ್ರೆ ಸೊ SCಗಳಿಗೆ STಗಳಿಗೆ OBCಗಳಿಗೆ DNTಗಳಿಗೆ ಎಲ್ಲರೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಸೊ ಹಾಗಾಗಿ ನಮಗೆ ಬಿ ಸ್ಟೇಟ್ಮೆಂಟ್ ಕೂಡ ತಪ್ಪಾಗುತ್ತೆ. ಅದೇ ರೀತಿ ಈ ಅಭ್ಯರ್ಥಿಗಳಿಗೆ ಏನಂದ್ರೆ ಇದು ಏನಂದ್ರೆ ಸೊ ಒಂದು ಆದಾಯದ ಮಿತಿಯನ್ನ ಡಿಫ್ರೆಂಟ್ ಆಗಿ ಅಥವಾ ವಿಭಿನ್ನವಾಗಿ ಇಟ್ಟಿರುವಂತದ್ದು. ಸೊ ಹಾಗಾಗಿ ಮತ್ತೆ ಆದಾಯದ ಮಿತಿ ಇರುವಂತದ್ದಾಗಿದೆ. ಸೊ ಹಾಗಾಗಿ ನಮಗೆ ಇಲ್ಲ ಅಂತ ಕೊಟ್ಟಿದ್ದೇನೆ, ಇದು ಕೂಡ ತಪ್ಪಾಗುತ್ತೆ. ಬಟ್ ಆದ್ರೆ ಯಾರೆಲ್ಲ ಒಂದು ಪ್ರಧಾನಮಂತ್ರಿ ದಕ್ಷ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೇಕು ಅನ್ಕೊಂತಾರೋ ಏನಾಗಿರ್ಬೇಕು, ಕಡ್ಡಾಯವಾಗಿ 18 ರಿಂದ 45 ವರ್ಷದ ಒಳಗಡೆ ಒಂದು ವಯೋಮಿತಿಯನ್ನು ಹೊಂದಿರಬೇಕು. ಸೊ ಹಾಗಾಗಿ ಇಲ್ಲಿ ಸರಿಯಾದ ಹೇಳಿಕೆ ಬಂದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡ್ತಾ ನೋಡಿ. ಸೊ ಏನು ಪ್ರಧಾನಮಂತ್ರಿ ದಕ್ಷ ಯೋಜನೆ ಅಂತಿದೆ. ಇದರ ಫುಲ್ ಫಾರ್ಮ್ ಒಂದು ಪ್ರಧಾನಮಂತ್ರಿ ದಕ್ಷತ್ ಔರ್ ಕುಶಲತ್ ಸಂಪನ್ ಹಿತಾಗ್ರಹಿ ಯೋಜನೆ ಅಂತ. ಇದನ್ನ ಶಾರ್ಟ್ಕಟ್ ಆಗಿ ನಾವು ಸೊ PM ದಕ್ಷ ಯೋಜನೆ ಅಂತ ಕರೀತಾರೆ. ಓಕೆ ನೋಡಿ, ಇದು ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದೆ. ಇದೊಂದು ಕೇಂದ್ರ ವಲಯ ಯೋಜನೆಯಾಗಿದೆ. ಓಕೆ ನೋಡಿ, ಏನಂದ್ರೆ ಇದರ ಮುಖ್ಯ ಉದ್ದೇಶ ಏನಂತಂದ್ರೆ ಸೊ ವಿಶೇಷವಾಗಿ ಏನಂದ್ರೆ OBCಗಳಲ್ಲಿ EBCಗಳಲ್ಲಿ SC ಅಂತಂದ್ರೆ ಅವರಲ್ಲಿ ಒಂದು ಏನಂದ್ರೆ ಕೌಶಲ್ಯತೆಯನ್ನ ಹೆಚ್ಚಿಸುವಂಥದ್ದು, ಜೊತೆಗೆ ಅದರ ಮುಖಾಂತರ ಅವರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡುವಂಥದ್ದು ಈ ಒಂದು ಸ್ಕೀಮಿನ ಮುಖ್ಯ ಉದ್ದೇಶ ಅಂತ ಕರಿತೀವಿ ನಾವು. ಓಕೆ, ಸೊ ಹಾಗಾಗಿ ಇಲ್ಲಿ ಯಾರು SC ಬರ್ತಾರೆ ಅಂದ್ರೆ ಶೆಡ್ಯೂಲ್ ಪರಿಶಿಷ್ಟ ಜಾತಿಗಳು ಬರ್ತಾರೆ, ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಬರ್ತಾರೆ, EWS ಎಕನಾಮಿಕಲಿ ವೀಕರ್ ಸೆಕ್ಷನ್ ಬರ್ತಾರೆ, ಅದೇ ರೀತಿ DNTs ಅಂದ್ರೆ ಡಿ ನೋಟಿಫೈಡ್ ಟ್ರೈಬ್ಸ್ ಬರ್ತಾರೆ, ಅದೇ ಜೊತೆಗೆ ಸಫಾಯಿ ಕರ್ಮಚಾರಿಗಳು ಬರ್ತಾರೆ, ಅದರಲ್ಲಿ ವಿಶೇಷವಾಗಿ ವೇಸ್ಟ್ ಪಿಕರ್ಸ್ ಕೂಡ ಬರ್ತಾರೆ. ಇವರೆಲ್ಲರೂ ಕೂಡ ಆಕ್ಚುಲಿ ಅಪ್ಲಿಕೇಬಲ್ ಆಗುತ್ತೆ ಸ್ಕೀಮ್. ಇಲ್ಲಿ ಏನು ಕೊಟ್ಟಿದ್ದಾರೆ, ಬರೀ SC ST ಅಂತ ಮಾತ್ರ ಕೊಟ್ಟಿದ್ದಾರೆ. ಹಾಗಾಗಿ ಸೊ ಅದು ತಪ್ಪಾಗುತ್ತೆ. ಓಕೆನಾ. ಜೊತೆಗೆ ಈ ಸ್ಕೀಮ್ಗೆ ಅಪ್ಲಿಕೇಬಲ್ ಮಾಡ್ಬೇಕು ಅನ್ಕೊಂಡ್ರೆ ಅವರ ಒಂದು ವಯೋಮಿತಿ ಬಂದು 18 ರಿಂದ 45 ವರ್ಷ ಒಳಗಿರಬೇಕಾಗುತ್ತೆ. ಸೊ ಇದು ಕೂಡ ಹಾಗಾಗಿ ನಮಗೆ ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ಜೊತೆಗೆ ನೋಡಿ ಇಲ್ಲಿ ಇನ್ಕಮ್ ಲಿಮಿಟ್ ಬಂದೇನಂದ್ರೆ ಸೊ ಪರಿಶಿಷ್ಟ ಜಾತಿ, ಸಫಾಯಿ ಕರ್ಮಚಾರಿ ಮತ್ತೆ ಏನು DNT ಟ್ರೈಬ್ಸ್ ಇದಲ್ಲ ಅಂದ್ರೆ ಡಿನೋಟಿಫೈಡ್ ಟ್ರೈಬ್ಸ್ ಇದಲ್ಲ, ಅವ್ರಿಗೆ ಇಲ್ಲಿ ಯಾವುದೇ ರೀತಿಯ ಆದಾಯದ ವಾರ್ಷಿಕ ಆದಾಯದ ಒಂದು ಮಿತಿಯನ್ನ ಕೊಟ್ಟಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಅಂದ್ರೆ SC ಶೆಡ್ಯೂಲ್ ಕ್ಯಾಸ್ಟ್ಗಳಿಗೆ, ಸಫಾಯಿ ಕರ್ಮಚಾರಿಗಳಿಗೆ, ಅದೇ ರೀತಿ ಡಿನೋಟಿಫೈಡ್ ಟ್ರೈಬ್ಸ್ ಇದಲ್ಲ, ಅವ್ರಿಗೆ ಈ ಒಂದು ಸ್ಕೀಮ್ ಅನ್ನ ಅಪ್ಲಿಕೇಬಲ್ ಮಾಡಬೇಕಾದ್ರೆ ಅವ್ರಿಗೆ ಯಾವುದೇ ರೀತಿಯ ಆದಾಯದ ಮಿತಿಯನ್ನ ಒಳಗೊಂಡಿಲ್ಲ, ಇರಬೇಕಾಗಿಲ್ಲ. ಆದ್ರೆ ಏನು OBCs ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಇದ್ದಾರೆ, ಅದೇ ರೀತಿ ಎಕನಾಮಿಕಲ್ ವೀಕರ್ ಸೆಕ್ಷನ್ ಇದ್ದಾರೆ, ಅವರ ಆದಾಯ ಮಿತಿ ಏನಾಗಿರ್ಬೇಕಂದ್ರೆ 3 ಲಕ್ಷದ ಒಳಗಡೆ ಇರಬೇಕಾಗ್ತದೆ. ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ಸೊ ಹಾಗಾಗಿ ಇದು ನಮ್ಗೆ ಗೊತ್ತಾಗುತ್ತೆ. ಓಕೆನಾ. ಜೊತೆಗೆ ಇದೇನಂದ್ರೆ ನೋಡಿ ಫ್ರೀ ಆಫ್ ಕಾಸ್ಟ್, ಇಲ್ಲೇನು ಟ್ರೈನಿಂಗ್ ಕೊಡ್ತಾರಲ್ಲ, ಇಲ್ಲಿ ಯಾವುದೇ ರೀತಿಯ ಒಂದು ವೆಚ್ಚ ಇಲ್ಲ, ಫ್ರೀ ಆಗಿ ಒಂದು ತರಬೇತಿಯನ್ನ ಕೊಡ್ತಾ ಹೋಗ್ತಾರೆ ಈ ಒಂದು ಸ್ಕೀಮ್ ಅಲ್ಲಿ. ದಟ್ ಇಸ್ ಕಾಲ್ಡ್ ದ ಪ್ರಧಾನಮಂತ್ರಿ ದಕ್ಷ ಯೋಜನೆ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ಹಾಗೆ ಅದೇ ಸ್ಕೀಮ್ ಬಗ್ಗೆ ನೋಡ್ತಾ ಹೋಗೋಣ. PM ದಕ್ಷ ಯೋಜನೆಯ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡ್ತಾ ಹೋಗೋಣ. ಇದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ನೋಡಲ್ ಸಚಿವಾಲಯವಾಗಿದೆ ಅಂತ ಕೊಟ್ಟಿದ್ದಾರೆ. ಎರಡನೇ ಆಪ್ಷನ್ ಬಂದು ಇದನ್ನ ಅಂದ್ರೆ ಈ ಒಂದು ಯೋಜನೆಯನ್ನ 3 ನಿಗಮಗಳ ಮೂಲಕ ಜಾರಿಗೆ ತರಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಮೂರನೇ ಸ್ಟೇಟ್ಮೆಂಟ್ ಬಂದು
ಕೌಶಲ್ಯ ಮತ್ತು ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮವನ್ನು ಒದಗಿಸುವಂಥದ್ದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಈ ಕೊಟ್ಟಿರುವಂತಹ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕ್ವಶನ್ ಕೇಳಿದ್ದಾರೆ. ಹೌದಾ? ಸೊ ಹಾಗಾಗಿ ನಮಗೆ ಏನು ಈ ಪ್ರಧಾನಮಂತ್ರಿ ದಕ್ಷ ಯೋಜನೆ ಸಂಬಂಧಪಟ್ಟಂತ ಹೇಳಿಕೆ ಕೊಟ್ಟಿದ್ದಾರೆ ಇವೆಲ್ಲವೂ ಕೂಡ ಸರಿಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಮೇಲಿನ ಎಲ್ಲವೂ ಕೂಡ ಸರಿಯಾದ ಉತ್ತರ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡ್ತಾ ಹೋಗೋಣ ನೋಡಿ. ಏನು ಈ PM ದಕ್ಷ ಯೋಜನೆ ಇದೆಯಲ್ಲ ಇದನ್ನ ಲಾಂಚ್ ಮಾಡಿರುವಂತ ಒಂದು ಇಂಪ್ಲಿಮೆಂಟೇಷನ್ ಮಾಡುವಂತ ಒಂದು ಮಿನಿಸ್ಟ್ರಿ ಅಂತಂದ್ರೆ ಸೊ ಮಿನಿಸ್ಟ್ರಿ ಆಫ್ ದಿ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್, ಕನ್ನಡದಲ್ಲಿ ನಾವು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವರು ಅಂತ ಕರೀತಾರೆ. ಓಕೆ, ಜೊತೆಗೆ ಏನು ಈ ಒಂದು PM ದಕ್ಷ ಯೋಜನೆ ಇದೆಯಲ್ಲ ಇದನ್ನ 3 ಕಾರ್ಪೊರೇಷನ್ ಮುಖಾಂತರ ಏನಂದ್ರೆ ಈ ಒಂದು ಸ್ಕೀಮ್ ಅನ್ನ ಇಂಪ್ಲಿಮೆಂಟೇಷನ್ ಮಾಡ್ತಾರೆ ಅಥವಾ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತಾರೆ. ಯಾವ್ದು ನ್ಯಾಷನಲ್ ಶೆಡ್ಯೂಲ್ ಕ್ಯಾಸ್ಟ್ ಫೈನಾನ್ಸ್ ಅಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಕನ್ನಡದಲ್ಲಿ ನಾವು ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮ ಅಂತ ಕರೀತಾರೆ. ಅದೇ ರೀತಿ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಫೈನಾನ್ಸ್ ಅಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತಿದೆ. ಅದೇ ರೀತಿ ನ್ಯಾಷನಲ್ ಸಫಾಯಿ ಕರ್ಮಚಾರೀಸ್ ಫೈನಾನ್ಸ್ ಅಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಈ 3 ಒಂದು ನಿಗಮಗಳ ಮುಖಾಂತರ ಅಂದ್ರೆ ಈ ಒಂದು ಯೋಜನೆಯನ್ನ ಕಾರ್ಯಗತಗೊಳಿಸ್ತಾರೆ, ಎಕ್ಸಿಕ್ಯೂಟಿವ್ ಮಾಡ್ತಾ ಹೋಗ್ತಾರೆ. ಓಕೆನಾ? ಅದೇ ರೀತಿ ನೋಡಿ ಇಲ್ಲಿ ವಿಶೇಷವಾಗಿ 3 ತರದ ಒಂದು ತರಬೇತಿಗಳನ್ನ ಕೊಡ್ತಾ ಹೋಗ್ತಾರೆ. ಸ್ಕಿಲ್ ಒಂದು ಅಪ್ ಸ್ಕಿಲಿಂಗ್ ಅಥವಾ ರೀಸ್ಕಿಲಿಂಗ್ ಮಾಡ್ತಾ ಹೋಗ್ತಾರೆ ಅಭ್ಯರ್ಥಿಗಳಿಗೆ. ಅದೇ ರೀತಿ ಶಾರ್ಟ್ ಟರ್ಮ್ ಟ್ರೈನಿಂಗ್ ಅಂದ್ರೆ ಅಲ್ಪಾವಧಿ ಒಂದು ತರಬೇತಿ ಕೊಡ್ತಾ ಹೋಗ್ತಾರೆ. ಜೊತೆಗೆ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂದ್ರೆ ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ಆಕ್ಚುಲಿ ಆ ಒಂದು ಯೋಜನೆ ಸಂಬಂಧಪಟ್ಟಂತೆ ಕೊಡ್ತಾ ಹೋಗ್ತಾರೆ. ಸೊ ದಟ್ ಇಸ್ ಕಾಲ್ಡ್ ದ ಪ್ರಧಾನಮಂತ್ರಿ ದಕ್ಷ ಯೋಜನೆ ಅಂತ ಕರೀತಾರೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಎಲ್ಲಾ ಹೇಳಿಕೆ ಸರಿಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ದ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಫೈನಾನ್ಸ್ ಅಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟ ಕ್ವಶನ್ಸ್ ಕೇಳಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್ ನೋಡ್ತಾ ಹೋಗೋಣ. ಎ ಸ್ಟೇಟ್ಮೆಂಟು ಇದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಆಶ್ರಯದಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ. ಬಿ ಸ್ಟೇಟ್ಮೆಂಟು ಇದು 1992ರಲ್ಲಿ ಸ್ಥಾಪಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಸಿ ಸ್ಟೇಟ್ಮೆಂಟು ಹಿಂದುಳಿದ ವರ್ಗಗಳ ಅನುಕೂಲಕ್ಕಾಗಿ ಆರ್ಥಿಕ ಮತ್ತು ಅಭಿವೃದ್ಧಿ ಚಟುವಟಿಕೆಗಳನ್ನು ಉತ್ತೇಜಿಸುವಂಥದ್ದು ಮತ್ತು ಆ ವರ್ಗಗಳ ಬಡ ವರ್ಗಕ್ಕೆ ಕೌಶಲ್ಯ ಅಭಿವೃದ್ಧಿ ಮತ್ತು ಸ್ವಯಂ ಉದ್ಯಮಗಳಲ್ಲಿ ಸಹಾಯ ಮಾಡುವಂಥದ್ದು ನಿಗಮದ ಉದ್ದೇಶ ಅಂತ ಕೊಟ್ಟಿದ್ದಾರೆ. ಡಿ ಆಪ್ಷನ್ ಬಂದು ಇದು ನೇರವಾಗಿ ಫಲಾನುಭವಿಗಳಿಗೆ ಆರ್ಥಿಕ ಸಹಾಯವನ್ನ ಒದಗಿಸಲು ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ತಪ್ಪಾದ ಹೇಳಿಕೆ ಯಾವ್ದಂತಂದ್ರೆ ನೋಡಿ, ಏನು ಒಂದು ಈ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಒಂದು ಹಣಕಾಸು ಮತ್ತು ಅಭಿವೃದ್ಧಿ ನಿಗಮ ಇದೆಯಲ್ಲ ಇದು ನೇರವಾಗಿ ಫಲಾನುಭವಿಗಳಿಗೆ ಅಂದ್ರೆ ಆರ್ಥಿಕ ಸಹಾಯ ಮಾಡಂಗಿಲ್ಲ. ಇದೇನ್ ಮಾಡುತ್ತೆ, ಸ್ಟೇಟ್ ಚಾನೆಲ್ಗಳು, ಫಾರ್ ಎಕ್ಸಾಂಪಲ್ ಅಂದ್ರೆ ನಮಗೆ RRB ಅಂತ ಕೇಳಿದ್ರೆ ಕೊಡೋದಾ, ರೀಜನಲ್ ರೂರಲ್ ಬ್ಯಾಂಕ್ಸ್ ಮುಖಾಂತರ ಅಥವಾ ಒಂದು ಸ್ಟೇಟ್ ಸ್ಕೀಮ್ಗಳ ಮುಖಾಂತರ ಏನ್ ಮಾಡುತ್ತೆ ಅಂದ್ರೆ ಆಕ್ಚುಲಿ ಅವರಿಗೆ ಫಂಡಿಂಗ್ ಅನ್ನ ಅಥವಾ ಬೆನಿಫಿಟ್ ಅನ್ನ ಮಾಡ್ತಾ ಹೋಗುತ್ತೆ. ಹಾಗಾಗಿ ಇದು ನೇರವಾಗಿ ಫಲಾನುಭವಿಗೆ ಒಂದು ಆರ್ಥಿಕ ಸಹಾಯ ಮಾಡಂಗಿಲ್ಲ. ಇದು ಅಂದ್ರೆ ಸ್ಟೇಟ್ ಚಾನೆಲ್ಗಳ ಮುಖಾಂತರ ಬ್ಯಾಂಕ್ಸ್ಗಳ ಮುಖಾಂತರ ಅಂದ್ರೆ ಅವರಿಗೆ ಸಹಾಯವನ್ನ ಅಥವಾ ಹಣಕಾಸು ನೆರವನ್ನ ನೀಡ್ತಾ ಹೋಗುತ್ತೆ. ಸೊ ಹಾಗಾಗಿ ನಮ್ಗೆ ಇಲ್ಲಿ ತಪ್ಪಾದ ಹೇಳಿಕೆ ಬಂದು ಆಪ್ಷನ್ ಡಿ ಇದೆಯಲ್ಲ ಇದು ತಪ್ಪಾದ ಹೇಳಿಕೆಯಾಗಿದೆ. ಓಕೆ, ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನಮಗೆ. ಸೊ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಫೈನಾನ್ಸ್ ಅಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಕನ್ನಡದಲ್ಲಿ ನಾವು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮ ಅಂತ ಕರೀತಾರೆ. ಇದು ಯಾವ ಮಿನಿಸ್ಟರ್ ಕೆಲಸ ಮಾಡ್ತಾರೆ ಗೊತ್ತಿರಬೇಕಾಗುತ್ತೆ. ಮಿನಿಸ್ಟ್ರಿ ಆಫ್ ದಿ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಒಂದು ಮಿನಿಸ್ಟ್ರಿ ಅಡಿಯಲ್ಲಿ ಈ ಒಂದು ನಿಗಮ ಕಾರ್ಯವನ್ನ ನಿರ್ವಹಿಸ್ತಾ ಇರುತ್ತೆ. ಇದು ಸ್ಥಾಪನೆಯಾಗಿದೆ ಯಾವಾಗಂದ್ರೆ 1992ರಲ್ಲಿ ಅಂಡರ್ ದ ಕಂಪನಿ ಆಕ್ಟ್ ಆಫ್ ದಿ 1956 ನಲ್ಲಿ ರಚನೆ ಮಾಡ್ತಾ ಹೋಗ್ತಾರೆ. ಓಕೆ, ಜೊತೆಗೆ ನಾಗೇಂದ್ರೆ ನೋಡಿ ಇದು ಏನು ಈ ಒಂದು NBC FDC ಇದೆಯಲ್ಲ ಇದೇನಂತಂದ್ರೆ ನೇರವಾಗಿ ಫಲಾನುಭವಿಗಳಿಗೆ ಒಂದು ಸಹಾಯ ಮಾಡಲ್ಲ. ಇದೇನು ಮಾಡುತ್ತೆ, ಒಂದು ಸ್ಟೇಟ್ ಚಾನೆಲ್ಗಳ ಮುಖಾಂತರ, ಫಾರ್ ಎಕ್ಸಾಂಪಲ್ ನಮಗೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಾಗಿರ್ಬೋದು, ರೀಜನಲ್ ರೂರಲ್ ಬ್ಯಾಂಕ್ಸ್ಗಳಾಗಿ ಇದ್ರ ಮುಖಾಂತರ ಏನು ಮಾಡ್ತಾರೆ ಅಂದ್ರೆ ಆಕ್ಚುಲಿ ಆ ಒಂದು ಹಣಕಾಸು ನೀಡ್ತಾ ಹೋಗುತ್ತೆ. ಸೊ ಹಾಗಾಗಿ ಗೊತ್ತಿರಬೇಕಾಗುತ್ತೆ ದಟ್ ಇಸ್ ಕಾಲ್ಡ್ ದ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಫೈನಾನ್ಸ್ ಅಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಹಾಗಾಗಿ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ಅಗೇನ್ ಅದ್ರ ಬಗ್ಗೆ ಕೇಳಿದರೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮ ಇದು ವೈಯಕ್ತಿಕ ಸಾಲ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಅಥವಾ ಇಂಡಿವಿಜುವಲ್ ಲೋನ್ ಸ್ಕೀಮ್ ಅಂತ ಕರಿತೀವಲ್ಲ, ಸೊ ಏನಂದ್ರೆ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಹೌದಾ? ಫಸ್ಟ್ ಸ್ಟೇಟ್ಮೆಂಟ್ ನೋಡ್ತಾ ಹೋಗೋಣ. ಇದು ಅಭ್ಯರ್ಥಿಯು ಹಿಂದುಳಿದ ವರ್ಗಗಳಿಗೆ ಸೇರಿದವರಾಗಿರಬೇಕು ಅಂತ ಕೊಟ್ಟಿದ್ದಾರೆ. ಬಿ ಸ್ಟೇಟ್ಮೆಂಟು ಕುಟುಂಬದ ವಾರ್ಷಿಕ ಆದಾಯದ ಮಿತಿ 3 ಲಕ್ಷದ ರೂಪಾಯಿ ಒಳಗಡೆಗಳನ್ನ ಮೀರಬಾರದು ಅಂತ ಕೊಟ್ಟಿದ್ದಾರೆ. ಸಿ ಸ್ಟೇಟ್ಮೆಂಟು ಗರಿಷ್ಠ ಸಾಲದ ಮಿತಿ ಬಂದು 15 ಲಕ್ಷ ರೂಪಾಯಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಅಲ್ಲಿ ಸಾಲ ಮರುಪಾವತಿಗೆ ಯಾವುದೇ ಬಡ್ಡಿ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಏನಂದ್ರೆ ನೋಡಿ ನಮಗೆ ಏನು ಈ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮ ಇದೆಯಲ್ಲ ಇದು 2 ತರದ ಲೋನ್ಸ್ ಕೊಡ್ತಾ ಹೋಗುತ್ತೆ. ಒಂದು ವೈಯಕ್ತಿಕ ಸಾಲ ಕೊಡ್ತಾ ಹೋಗುತ್ತೆ, ಇನ್ನೊಂದು ಗುಂಪುಗಾರಿಗೆ ಸಾಲಗಳು ಕೊಡ್ತಾ ಹೋಗುತ್ತೆ. ಇಲ್ಲಿ ಏನಂದ್ರೆ ವೈಯಕ್ತಿಕ ಸಾಲಕ್ಕೆ ಸಂಬಂಧಪಟ್ಟಂತೆ ನೋಡಿ ಆಕ್ಚುಲಿ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಇಲ್ಲಿ ಅಂದ್ರೆ ತಪ್ಪಾದ ಹೇಳಿಕೆ ಹೇಳಿದ್ರಲ್ಲ, ಸೊ ಹಾಗಾಗಿ ಇದು
ಯಾವುದೇ ಒಬ್ಬ ವ್ಯಕ್ತಿ ಇದರಲ್ಲಿ ಲೋನ್ ತಗೋಬೇಕು ಅನ್ಕೊಂಡ್ರೆ ಆತ ಕಡ್ಡಾಯವಾಗಿ ಬ್ಯಾಕ್ವರ್ಡ್ ಕ್ಲಾಸ್ಗೆ ಸಂಬಂಧ ಪಟ್ಟಿರಬೇಕಾಗುತ್ತೆ. ಫಸ್ಟ್ ಸ್ಟೇಟ್ಮೆಂಟು ಸರಿಯಾಗುತ್ತೆ. ಜೊತೆಗೆ ಆ ವ್ಯಕ್ತಿಯ ಕುಟುಂಬದ ವಾರ್ಷಿಕ ಆದಾಯ ಬಂದು ಏನಾಗಿರ್ಬೇಕಂದ್ರೆ 3 ಲಕ್ಷದ ಒಳಗಡೆ ಇರಬೇಕಾಗುತ್ತೆ. ಜೊತೆಗೆ ಈ ವೈಯಕ್ತಿಕ ಸಾಲ ಯೋಜನೆ ಇದೆಯಲ್ಲ, ಇಲ್ಲಿ ಎಷ್ಟು ಕೊಡ್ತಾರೆ ಗರಿಷ್ಠವಾಗಿ ಅಂದ್ರೆ 15 ಲಕ್ಷ ರೂಪಾಯಿ ಕೊಡ್ತಾರೆ ನೋಡಿ. ಜೊತೆಗೆ ಇಲ್ಲಿ ಏನು 15 ಲಕ್ಷ ಕೊಟ್ಟಿರ್ತಾರಲ್ಲ ಅದೇ ನೋಡೋಕ್ಕಾಗುತ್ತೆ. ಆಕ್ಚುಲಿ ಸಾಲ ಅಂತಂದ್ರೆ ಆಬ್ವಿಯಸ್ಲಿ ಬಡ್ಡಿ ಕೊಟ್ಟಲೇಬೇಕಲ್ವಾ, ಸೊ ಹಾಗಾಗಿ ಬಡ್ಡಿ ಕೂಡ ಫಿಕ್ಸ್ ಮಾಡಿರ್ತಾರೆ. ಸಿಲಿಯ ಕೊಟ್ಟಿದ್ದಾರೆ ಸಾಲ ಮರುಪಾವತಿಗೆ ಯಾವುದೇ ಬಡ್ಡಿ ಇರಂಗಿಲ್ಲ ಅಂತ ಕೊಟ್ಟಿದ್ರೆ ಬಡ್ಡಿ ಇರುತ್ತೆ. ಸೊ ಹಾಗಾಗಿ ನಮಗೆ ಆಪ್ಷನ್ ಡಿ ಅನ್ನೋದು ತಪ್ಪಾದ ಹೇಳಿಕೆಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ನೋಡ್ತಾ ಹೋಗೋಣ. ನಮಗೆ ಏನು ಈ ರಾಷ್ಟ್ರೀಯ ಹಿಂದುಳಿದವರ ಒಂದು ಏನೋ ಆಯೋಗ ಇದೆಯಲ್ಲ, ನಿಗಮ ಇದೆಯಲ್ಲ, ಅದರಲ್ಲಿ ಏನಂತಂದ್ರೆ ಒಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ. ನಾವು ಇಂಡಿವಿಜುವಲ್ ಲೋನ್ ಸ್ಕೀಮ್ ಅಥವಾ ವೈಯಕ್ತಿಕ ಸಾಲ ಯೋಜನೆ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ನೋಡಿ ಅವರೇನಂದ್ರೆ ಕಡ್ಡಾಯವಾಗಿ ಬ್ಯಾಕ್ವರ್ಡ್ ಕ್ಲಾಸ್ಗೆ ಸಂಬಂಧಪಟ್ಟಿರುವಂತಹ ವ್ಯಕ್ತಿಗಳಾಗಿರ್ಬೇಕಾಗುತ್ತೆ. ಜೊತೆಗೆ ಅವರ ಆದಾಯ ಮಿತಿ ಬಂದು 3 ಲಕ್ಷ ಒಳಗಡೆ ಇರಬೇಕಾಗ್ತಾ ಹೋಗುತ್ತೆ. ಜೊತೆಗೆ ನೋಡಿ ಇಲ್ಲಿ ಎಷ್ಟು ಕೊಡ್ತಾರೆ, ಮ್ಯಾಕ್ಸಿಮಮ್ ಗರಿಷ್ಠವಾಗಿ ಕೊಡ್ತಾರೆ ಸಾಲ ಕೊಡ್ತಾರೆ ಅಂದ್ರೆ 15 ಲಕ್ಷ ಕೊಡ್ತಾರೆ. 15 ಲಕ್ಷದಲ್ಲಿ ನೋಡಿ ಈ NBC FDC ಇದೆಯಲ್ಲ ಅದು 80% ಕೊಟ್ಟರೆ, ಸೊ ಚಾನಲ್ ಪಾತ್ರ ಸ್ಟೇಟ್ ಏನಿರುತ್ತೆ ಅದು 15% ಕೊಡ್ತಾ ಹೋಗುತ್ತೆ, ಗೊತ್ತಿರಬೇಕಾಗುತ್ತೆ. ಸೊ ಅದೇ ರೀತಿ ಏನು ಸಾಲ ತೊಗೊಂಡಿರ್ತಲ್ಲ ಅದನ್ನ ನಾನು ಆಗಲೇ ಹೇಳಿದಂಗೆ ಏನಂದ್ರೆ ಆಕ್ಚುಲಿ ಇಲ್ಲಿ 2 ಥರಕ್ಕೆ ಸಾಲ ಕೊಡ್ತಾ ಹೋಗ್ತಾರೆ. ಒಂದು ಇನ್ಕಮ್ ಜನರೇಟಿಂಗ್ ಆಕ್ಟಿವಿಟಿ ಅಂತ ಕರೀತಾರೆ, ಅಂದ್ರೆ ಆದಾಯವನ್ನ ಮಾಡುವಂತ ಚಟುವಟಿಕೆ ಏನಂದ್ರೆ ಲೋನ್ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ಶಿಕ್ಷಣಕ್ಕೆ ಕೂಡ ಲೋನ್ ಕೊಡ್ತಾ ಹೋಗ್ತಾರೆ. ಸೊ ಹೌದಾ, ನೋಡಿ ಈ ಶಿಕ್ಷಣ ಬಂದಾಗ ಏನಂದ್ರೆ 15 ಲಕ್ಷ ಕೊಡ್ತಾ ಹೋಗ್ತಾರೆ ಮ್ಯಾಕ್ಸಿಮಮ್ ಆಗಿ. ಸೊ ಅಲ್ಲಿ ಅವರಿಗೆ ಅಂದ್ರೆ 8% ನೋಡಿ, ಅಂದ್ರೆ ನಮಗೆ NBC FDC ಟು ಚಾನಲ್ ಪಾರ್ಟ್ನರ್ಗೆ ಏನಂದ್ರೆ 5% ಬಿದ್ದರೆ, ಸೊ ಚಾನಲ್ ಪಾರ್ಟ್ನರ್ ಟು ಬೆನಿಫಿಷಿಯರಿ ಇರ್ತಾರೆ ಅವ್ರಿಗೆ ಅಂದ್ರೆ 8% ಲೋನ್ ಒಂದು ಇಂಟ್ರೆಸ್ಟ್ ಬಿಡುತ್ತೆ. ಹೌದಾ, ಸೊ ಹಾಗಾಗಿ ಅವರು 10 ವರ್ಷ ಅಂತಂದ್ರೆ ಆಕ್ಚುಲಿ ಅದು ಸಾಲವನ್ನ 8% ಒಂದು ವಾರ್ಷಿಕ ಬಡ್ಡಿ ದರದಲ್ಲಿ ಮರುಪಾವತಿ ಮಾಡಬೇಕಾಗುತ್ತೆ. ಅದೇ ರೀತಿ ಇನ್ಕಮ್ ಜನರೇಟ್ ಆಕ್ಟಿವಿಟಿಗಳಾಗಿದ್ರೆ, ಸೊ ನೋಡಿ ಅವರು 1.25 ಲಕ್ಷ ಏನಾದ್ರು ತಗೊಂಡಿದ್ರೆ, ಸೊ ಅವರು ಅಂದ್ರೆ 7% ಇಂಟ್ರೆಸ್ಟ್ ಅಲ್ಲಿ 4 years ಕಟ್ಟಬೇಕಾಗುತ್ತೆ. ಅದೇ ರೀತಿ 1.25 lakhs to 15 lakhs ಏನು ತಗೊಂಡಿದ್ರೆ ಅವರು 8% ಅಲ್ಲಿ 7 year ಲೋನ್ ಅನ್ನ ಮರುಪಾವತಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಬಡ್ಡಿ ದರ ಕೂಡ ಇದೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಬಡ್ಡಿ ದರ ಇಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮಗೆ ಆಪ್ಷನ್ ಡಿ ಅನ್ನೋದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಹಾಗಾಗಿ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮದ ಗುಂಪು ಸಾಲ ಯೋಜನೆಗೆ, ಇದು ಗ್ರೂಪ್ ಲೋನ್ ಸ್ಕೀಮ್ ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಥವಾ ರಾಂಗ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ ಅಥವಾ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್ ನೋಡ್ತಾ ಹೋಗೋಣ. ಇದು ಸ್ವಸಹಾಯ ಗುಂಪುಗಳಿಗೆ ಸಾಲ ಯೋಜನೆಗಾಗಿರುವಂತಹ ಒಂದು ಯೋಜನೆ ಅಂತ ಕೊಟ್ಟಿದ್ದಾರೆ. ಎರಡನೇದು ಸ್ವಸಹಾಯ ಗುಂಪಿನಲ್ಲಿ ಗರಿಷ್ಠ ಸದಸ್ಯರ ಸಂಖ್ಯೆ ಬಂದು 20 ಜನ ಇರಬೇಕಂತ ಕೊಟ್ಟಿದ್ದಾರೆ, 20 ಜನ. ಅದೇ ರೀತಿ ಆಪ್ಷನ್ ಸಿ ಬಂದು ಗರಿಷ್ಠ ಸಾಲದ ಮಿತಿ ಬಂದು 15 ಲಕ್ಷ ರೂಪಾಯಿ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಮರುಪಾವತಿ ಅವಧಿಗಳು ಬಂದೇನಂದ್ರೆ 5 ವರ್ಷ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಈ ಕೊಟ್ಟಿರುವಂತಹ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂದ್ರೆ ಆಪ್ಷನ್ ಡಿ ಇದೆಯಲ್ಲ. ಸೊ ಹಾಗಾಗಿ ಇಲ್ಲಿ ಆ ಮರುಪಾವತಿ ಅವಧಿ ಬಂದು 5 ವರ್ಷಗಳಿರಂಗಿಲ್ಲ, ಸೊ 3 years ಇರುತ್ತೆ. ಯಾವುದು ಗ್ರೂಪ್ ಒಂದು ಲೋನ್ಗೆ. ಸೊ ಹಾಗಾಗಿ ನಮಗೆ ಆಪ್ಷನ್ ಡಿ ಅನ್ನೋದು ತಪ್ಪಾದ ಹೇಳಿಕೆ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡ್ತಾ ನೋಡಿ, ಏನು ಗ್ರೂಪ್ ಲೋನ್ ಸ್ಕೀಮ್ ಇದೆಯಲ್ಲ ಇದನ್ನು ಕೂಡ ಲಾಂಚ್ ಮಾಡಿದಾಗೆ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಫೈನಾನ್ಸ್ ಅಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮಾಡಿದೆ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿರುವಂಥದ್ದು. ಇದು ವಿಶೇಷವಾಗಿ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಕರೀತಾರೆ, ಸ್ವಸಹಾಯ ಗುಂಪುಗಳಂತ ಕರಿತೀವಲ್ಲ ಅದಕ್ಕೆ ಕೊಡುವಂತ ಒಂದು ಸ್ಕೀಮ್ ಆಗಿದೆ. ಸೊ ಹಾಗಾಗಿ ಏನಂತ ನೋಡಿ ಇದೇನಂತಂದ್ರೆ NBFC ಮತ್ತೆ ಈ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಮುಖಾಂತರ ರೂರಲ್ ಮತ್ತೆ ಅರ್ಬನ್ ಇರುವಂತಹ ಏರಿಯಾಗಳಂತ ಇನ್ಸ್ಟಿಟ್ಯೂಟ್ಗಳಿಗೆ ಸಾಲವನ್ನ ಕೊಡ್ತಾ ಹೋಗ್ತಾರೆ. ಓಕೆನಾ. ಸೊ ನೋಡಿ ಸೈಲೆಂಟ್ ಫ್ಯೂಚರ್ಸ್ ಏನಂದ್ರೆ ಸ್ಕೀಮಿಂದು ಏನು ಒಂದು SHG ಮ್ಯಾಕ್ಸಿಮಮ್ ಲೋನ್ ಲಿಮಿಟ್ ಎಷ್ಟು ಇರುತ್ತೆ ಅಂತಂದ್ರೆ 15 ಲಕ್ಷ ಕೊಡ್ತಾರೆ ಗರಿಷ್ಠವಾಗಿ. ಸೊ ಆ ಒಂದು ಸ್ವಸಹಾಯ ಗುಂಪುಗಳಿಗೆ ಅಥವಾ ಒಂದು ಗುಂಪುಗಳಿಗೆ ಏನಂತಂದ್ರೆ 15 ಲಕ್ಷವಾಗಿ ಗರಿಷ್ಠ ಕೊಡ್ತಾ ಹೋಗ್ತಾರೆ. ಇನ್ನು ಪರ್ ಬೆನಿಫಿಷರಿ ಬಂದಾಗ ಏನೊಂದು ಗುಂಪಲ್ಲಿರುವಂತಹ ಒಬ್ಬ ವ್ಯಕ್ತಿ ಬಂದಾಗ ಅಂದ್ರೆ ಅವರಿಗೆ 1.25 lakhs ಅಂದ್ರೆ ಅವರಿಗೆ ಒಂದು ಲೋನ್ ಅನ್ನ ಕೊಡ್ತಾ ಹೋಗ್ತಾರೆ. ಜೊತೆಗೆ ಏನು ಒಂದು ಆ ಗುಂಪು ಇದೆಯಲ್ಲ ಅದರಲ್ಲಿ ಗರಿಷ್ಠವಾಗಿ 20 ಜನ ಮಾತ್ರ ಇರಬೇಕು, ಅದಕ್ಕಿಂತ ಜಾಸ್ತಿ ಇರಬಾರ್ದು ಅಂತ ಕೂಡ ಕೊಟ್ಟಿದ್ದಾರೆ. ಓಕೆ, ಎಸ್. ಜೊತೆಗೆ ನೋಡಿ ನಾಗಲೇ ಹೇಳಿದಂಗೆ ಏನಂದ್ರೆ ಈ NBC FDC ಲೋನ್ ಏನಂತಂದ್ರೆ ಅವ್ರಿಗೆ 90% ಕೊಟ್ಟರೆ ಏನು ಸ್ಟೇಟ್ ಪಾರೆಂಟ್ಸ್ ಇರ್ತಾರೆ ಅವ್ರ ಬ್ಯಾಂಕ್ ಇರುತ್ತೆ ಅದೇನು ಮಾಡುತ್ತೆ 10% ಹಾಕಿ ಅವ್ರು ಕೊಡ್ತಾ ಹೋಗ್ತಾರೆ ಲೋನ್ಗಳನ್ನ. ಜೊತೆಗೆ ಇಲ್ಲಿ ಏನಂತ ನೋಡಿ ಇಲ್ಲಿ ಕೂಡ ಅವ್ರಿಗೆ ಸೊ 3 years ಅಲ್ಲಿ ಆ ಒಂದು ಸಾಲವನ್ನ ಮರುಪಾವತಿ ಮಾಡಬೇಕಾಗ್ತದೆ. ಓಕೆನಾ. ಸೊ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ನಮಗೆ ಸೊ 5 years ಕೊಟ್ಟಿದ್ರೆ ತಪ್ಪಾಗುತ್ತೆ. ಸೊ 3 years ಅಲ್ಲಿ ಏನಂತಂದ್ರೆ ಆ ಒಂದು ಸಾಲವನ್ನ ಮರುಪಾವತಿ ಮಾಡಬೇಕಾಗುತ್ತೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ ಅಥವಾ ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಪ್ಷನ್ ನೋಡ್ತಾ ಹೋಗೋಣ. ಇದನ್ನು 1989ರಲ್ಲಿ ಸ್ಥಾಪಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಆ ಬಿ ಅಲ್ಲಿ ನೋಡ್ತಾ ಹೋಗೋಣ. ಕುಟುಂಬದ ವಾರ್ಷಿಕ ಆದಾಯ 3 ಲಕ್ಷಗಳವರೆಗೆ ಇರುವ ವ್ಯಕ್ತಿಗಳನ್ನ
ಸಬಲೀಕರಣಗೊಳಿಸುವುದು ಇದರ ಮುಖ್ಯ ಅಂದರೆ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಅಂತ ಕೊಟ್ಟಿದ್ದಾರೆ, ನಿಗಮದ ಮುಖ್ಯ ಉದ್ದೇಶ ಅಂತ ಕೊಟ್ಟಿದ್ದಾರೆ. ಮೂರನೇ ಆಪ್ಷನ್ ಬಂದು ಇದು ಗ್ರಾಮೀಣ ಮತ್ತು ನಗರ ಪ್ರದೇಶಗಳು ಎರಡಕ್ಕೂ ಅನ್ವಯಿಸಲು ಕೊಟ್ಟಿದ್ದಾರೆ. ಆಪ್ಷನ್ ಡಿ ಅಲ್ಲಿ ಮೇಲಿನ ಎಲ್ಲವನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಏನು ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮ ಇದೆಯಲ್ಲ, ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಹೇಳಿಕೆ ಸರಿಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಥವಾ ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ನೋಡ್ತಾ ಹೋಗೋಣ, ಏನು ನ್ಯಾಷನಲ್ ಶೆಡ್ಯೂಲ್ ಕ್ಯಾಸ್ಟ್ ಫೈನಾನ್ಸ್ ಅಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಥವಾ ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮ ಇದೆಯಲ್ಲ, ಇದನ್ನ ಯಾವಾಗ 1989ರಲ್ಲಿ ಈ ಒಂದು ನಿಗಮವನ್ನ ಸ್ಥಾಪನೆ ಮಾಡ್ತಾರೆ. ಇದು ಕೂಡ ಏನಂತಂದ್ರೆ ಒಂದು ಕಂಪನಿ ಆಕ್ಟ್ 1956ರ ಒಂದು ಸೆಕ್ಷನ್ 25 ಅಡಿಯಲ್ಲಿ ಈ ಒಂದು ನಿಗಮವನ್ನ ರಚನೆ ಮಾಡಲಾಗ್ತಾ ಹೋಗುತ್ತೆ. ವಿಶೇಷವಾಗಿ ಏನಂತಂದ್ರೆ ಆಕ್ಚುಲಿ ಇದು ಏನಂತಂದ್ರೆ ಸೊ ಪರಿಶಿಷ್ಟ ಜಾತಿಗಳ ಒಂದು ಸಬಲೀಕರಣ ಮಾಡುವಂಥದ್ದು ಈ ಒಂದು ನಿಗಮದ ಮುಖ್ಯ ಉದ್ದೇಶವಾಗಿದೆ. ಜೊತೆಗೆ ನೋಡಿ ಇಲ್ಲಿ ಅಂದ್ರೆ ಆ ಒಂದು ಏನು ವ್ಯಕ್ತಿಗಳು ಇರ್ತಾರೆ ಅವರು 3 ಲಕ್ಷ ಅಂದ್ರೆ ಆದಾಯದ ಮಿತಿ ಇರುವಂತಹ ವ್ಯಕ್ತಿಗಳನ್ನ ಮಾತ್ರ ಇವರು ಫೋಕಸ್ ಮಾಡ್ತಾ ಹೋಗ್ತಾರೆ. ಇದು ಬೋತ್ ಗ್ರಾಮೀಣ ಮತ್ತು ನಗರ ಪ್ರದೇಶ ಇರುವಂತಹ ವ್ಯಕ್ತಿಗಳನ್ನ ಇವರು ಫೋಕಸ್ ಮಾಡ್ತಾ ಹೋಗ್ತಾರೆ. ಓಕೆನಾ. ಸೊ ಹಾಗಾಗಿ ಏನು ಒಂದು ಈ ನಿಗಮ ಇದೆಯಲ್ಲ, ಇದೇನಂದ್ರೆ ವರ್ಕಿಂಗ್ ಅಂಡರ್ ದ ಸೊ ಮಿನಿಸ್ಟ್ರಿ ಆಫ್ ದಿ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್. ಇದು ಕೂಡ ಏನಂತಂದ್ರೆ ಸೊ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಅಡಿಯಲ್ಲೇ ಈ ಒಂದು ಇಲಾಖೆ ಈ ಒಂದು ನಿಗಮ ಕೂಡ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಓಕೆ. ಸೊ ಹಾಗಾಗಿ ನಮಗೆ ಆಪ್ಷನ್ ಡಿ ಎಲ್ಲವೂ ಕೂಡ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ, ಮಹಿಳಾ ಸಮೃದ್ಧಿ ಯೋಜನೆ, ಮೈಕ್ರೋ ಕ್ರೆಡಿಟ್ ಫೈನಾನ್ಸ್ ಯೋಜನೆ, ಸುವಿಧಾ ಸಾಲ ಯೋಜನೆ, ಉತ್ಕರ್ಷ ಸಾಲ ಯೋಜನೆ, ಉದ್ಯೋಗ ಸಾಲ ನಿಧಿ ಯೋಜನೆಗಳನ್ನ ಡ್ಯಾಶ್ ಇವರಿಂದ ಪ್ರಾರಂಭಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಕೆಲವೊಂದು ಸ್ಕೀಮ್ ಕೊಟ್ಟಿರೋದಾ, ಮಹಿಳಾ ಸಮೃದ್ಧಿ ಯೋಜನೆ, ಮೈಕ್ರೋ ಕ್ರೆಡಿಟ್ ಫೈನಾನ್ಸ್ ಯೋಜನೆ, ಸುವಿಧಾ ಸಾಲ ಯೋಜನೆ, ಉತ್ಕರ್ಷ ಸಾಲ ಯೋಜನೆ, ಉದ್ಯೋಗ ನಿಧಿ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಯೋಜನೆಗಳನ್ನ ಕೆಳಗಿನ ಯಾವ ಒಂದು ನಿಗಮ ಅಥವಾ ಆಯೋಗ ಈ ಒಂದು ಯೋಜನೆಗಳನ್ನ ಪ್ರಾರಂಭ ಮಾಡಿದೆ ಅಂತ ಕೇಳ್ತಾರೆ. ಸೊ ಹಾಗಾಗಿ ಏನು ಕೊಟ್ಟಿರುವಂತಹ ಯೋಜನೆಗಳಿದೆಯಲ್ಲ ಇದನ್ನ ಸೊ ಪ್ರಾರಂಭ ಮಾಡಿರೋದು ಯಾರು ಅಂತಂದ್ರೆ ಅದು ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮ ಅಥವಾ ಇಂಗ್ಲಿಷ್ನಲ್ಲಿ ನ್ಯಾಷನಲ್ ಶೆಡ್ಯೂಲ್ ಕ್ಯಾಸ್ಟ್ ಫೈನಾನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದೆಯಲ್ಲ, ಏನಂದ್ರೆ ಈ ಒಂದು ನಿಗಮ ಏನಂದ್ರೆ ಈ ಎಲ್ಲ ಯೋಜನೆಗಳನ್ನ ಸೊ SCಗಳ ಒಂದು ಡೆವಲಪ್ಮೆಂಟ್ಗೋಸ್ಕರ ಅಥವಾ ಎಂಪವರ್ಮೆಂಟ್ಗೋಸ್ಕರ ಎಲ್ಲ ಸ್ಕೀಮ್ಗಳನ್ನ ಜಾರಿಗೆ ತಂದಿದೆ. ಸೊ ಹಾಗಾಗಿ ನಮಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ. ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ತಾ ಹೋಗಿ. ಸೊ ಹಾಗಾಗಿ ಇದನ್ನ ಲಾಂಚ್ ಮಾಡಿದ್ದಾರೆ ಅಂದ್ರೆ ನ್ಯಾಷನಲ್ ಸ್ಟೇಟ್ ಫೈನಾನ್ಸ್ ಅಂಡ್ ಡೆವಲಪ್ಮೆಂಟ್ ನ್ಯಾಷನಲ್ ಶೆಡ್ಯೂಲ್ ಕ್ಯಾಸ್ಟ್ ಫೈನಾನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದೆಯಲ್ಲ, ಇದಂದ್ರೆ ಹಲವಾರು ಯೋಜನೆಗಳು ತಂದಿದೆ. ಫಾರ್ ಎಕ್ಸಾಂಪಲ್ ಅಂದ್ರೆ ನಮಗೆ ಮಹಿಳಾ ಸಮೃದ್ಧಿ ಯೋಜನೆ ಇದೆ, ಮೈಕ್ರೋ ಕ್ರೆಡಿಟ್ ಫೈನಾನ್ಸ್ ಯೋಜನೆ ಇದೆ, ಸುವಿಧಾ ಯೋಜನೆ ಇದೆ, ಉತ್ಕರ್ಷ ಲೋನ್ ಇದೆ, ಇವೆಲ್ಲ ಕೂಡ ಯೋಜನೆಗಳಾಗಿದೆ. ಅದೇ ರೀತಿ ಎಜುಕೇಶನ್ ಲೋನ್ ಕೂಡ ಕೊಡ್ತಾ ಹೋಗುತ್ತೆ ಈ ಒಂದು ನಿಗಮ. ಸೊ ಅದೇ ರೀತಿ ಆಜೀವಿಕಾ ಮೈಕ್ರೋ ಫೈನಾನ್ಸ್ ಯೋಜನೆ ಇದೆ, ಉದ್ಯಮ ನಿಧಿ ಯೋಜನೆ ಇದೆ, ಇವೆಲ್ಲವನ್ನು ಲಾಂಚ್ ಮಾಡಿದ್ದಾರೆ ಅಂತಂದ್ರೆ ನ್ಯಾಷನಲ್ ಶೆಡ್ಯೂಲ್ ಕ್ಯಾಸ್ಟ್ ಫೈನಾನ್ಸ್ ಅಂಡ್ ಡೆವಲಪ್ ಕಾರ್ಪೊರೇಷನ್ ಅಂದ್ರೆ ಈ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡಿದೆ. ಸೊ ಹಾಗಾಗಿ ನಮಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದರಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಕೊಟ್ಟಿದ್ದೀನಿ, ಒಂದು ಕಡೆ ನೋಡ್ಕೊಳ್ಳಿ. ಹೌದಾ, ಎಲ್ಲ ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದೀನಿ. ಸೊ ಆಮೇಲೆ ಸೊ ಸ್ಕ್ರೀನ್ ಶಾಟ್ ತಗೊಂಡು ನೋಡ್ಕೊಳ್ಳಿ. ಆಯ್ತು. ಓಕೆ. ನೆಕ್ಸ್ಟ್ ನೋಡ್ತಾ ಹೋಗೋಣ, ರಾಷ್ಟ್ರೀಯ ಸಫಾಯಿ ಕರ್ಮಚಾರಿಗಳ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡ್ತಾ ಹೋಗೋಣ, ಇದನ್ನು ಕಂಪನಿ ಕಾಯ್ದೆಯಡಿ 1997ರಲ್ಲಿ ಸ್ಥಾಪಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಬಿ ಸ್ಟೇಟ್ಮೆಂಟು ಇದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಅಡಿಯಲ್ಲಿ ಕಾರ್ಯ ನಿರ್ವಹಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಅಲ್ಲಿ ಕೈಯಿಂದ ಮಲವರುವ ಭಯಾನಕ ಅಮಾನವೀಯ ಮತ್ತು ದುಷ್ಟ ಪದ್ಧತಿಯನ್ನ ನಿರ್ಮೂಲನೆ ಮಾಡುವುದು ಜೊತೆಗೆ ಮತ್ತು ಸಫಾಯಿ ಕರ್ಮಚಾರಿಗಳ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯನ್ನ ಬಲಪಡಿಸುವುದು ಈ ಒಂದು ನಿಗಮದ ಮುಖ್ಯ ಉದ್ದೇಶ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಅಲ್ಲಿ ಮೇಲ್ನೇ ಎಲ್ಲವನ್ನು ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಈ ರಾಷ್ಟ್ರೀಯ ಸಫಾಯಿ ಕರ್ಮಚಾರಿಗಳ ಹಣಕಾಸು ಅಭಿವೃದ್ಧಿ ನಿಗಮ ಸಂಬಂಧಪಟ್ಟಂತ ಹೇಳಿಕೆಗಳಿದೆಯಲ್ಲ ಇವೆಲ್ಲವೂ ಕೂಡ ಸರಿಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಮೇಲ್ನೇ ಎಲ್ಲವೂ ಕೂಡ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ನ್ಯಾಷನಲ್ ಸಫಾಯಿ ಕರ್ಮಚಾರೀಸ್ ಫೈನಾನ್ಸ್ ಅಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಥವಾ ಕನ್ನಡದಲ್ಲಿ ರಾಷ್ಟ್ರೀಯ ಸಫಾಯಿ ಕರ್ಮಚಾರಿಗಳ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮ ಅಂತ ಕರೀತಾರೆ. ಇದನ್ನ 1997ರ ಸೆಕ್ಷನ್ 25 ಏನಂತಂದ್ರೆ ಕಂಪನೀಸ್ ಆಕ್ಟ್ ಅಲ್ಲಿ ಈ ಒಂದು ನಿಗಮವನ್ನ ರಚನೆ ಮಾಡ್ತಾರೆ. ಯಾವಾಗ 1997 ಜನವರಿ 24 ಅಲ್ಲಿ. ಓಕೆ. ಏನು ಈ ಒಂದು ನಿಗಮ ಇದೆಯಲ್ಲ, ಇಟ್ ಈಸ್ ವರ್ಕಿಂಗ್ ಅಂಡರ್ ದ ಮಿನಿಸ್ಟ್ರಿ ಆಫ್ ದಿ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್. ಇದು ಏನಂತಂದ್ರೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಅಡಿಯಲ್ಲಿ ಈ ಒಂದು ಯೋಜನೆ ಕೆಲಸ ಮಾಡ್ತಾ ಹೋಗುತ್ತೆ. ಓಕೆ. ಎಸ್. ಸೊ ಹಾಗಾಗಿ ನಮಗೆ ಇಲ್ಲಿ ಇದರ ಮುಖ್ಯ ಉದ್ದೇಶ ಏನಂತಂದ್ರೆ ನಮ್ಮ ದೇಶದಲ್ಲಿ ಇರುವಂತಹ ಈ ಸಫಾಯಿ ಕರ್ಮಚಾರಿಗಳು ಅಂತಂದ್ರೆ ಅವರೆಲ್ಲ ಮಲ ಹೊರುವಂತ ಏನು ಕಾರ್ಯಕ್ರಮ ಮಾಡ್ತಾರೆ ಅವೆಲ್ಲವನ್ನು ಕೂಡ ಅದರಿಂದ ವಿಮುಕ್ತಿಗೊಳಿಸಿ ಅವರನ್ನ ಕೂಡ ಸಾಮಾಜಿಕವಾಗಿ ಸಬಲೀಕರಣ ಮಾಡಕ್ಕೆ ಅಂದ್ರೆ ಈ ಒಂದು ನಿಗಮವನ್ನ ರಚನೆ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ನಮಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ,
ದ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಲಾಂಚ್ ದ ಶ್ರೇಯ ಸ್ಕೀಮ್ ಅಂತ ಒಂದು ಲಾಂಚ್ ಮಾಡಿದೆ. ಹೌದಾ, ಏನು ನಮಗೆ ಈ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಒಂದು ಇಲಾಖೆ ಇದೆಯಲ್ಲ, ಅದೊಂದು ಯೋಜನೆನ ಲಾಂಚ್ ಮಾಡಿದೆ. ಅದ್ರ ಹೆಸರು ಬಂದು ಶ್ರೇಯ ಸ್ಕೀಮ್ ಅಂತ ಕರೀತಾರೆ. ಹಾಗಾದ್ರೆ ಈ ಶ್ರೇಯಸ್ ಇದು ವಿಶೇಷವಾಗಿ ಬ್ಯಾಕ್ವರ್ಡ್ ಕ್ಲಾಸಸ್ ಮತ್ತೆ ಅದರ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಇರುವಂತಹ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತ ಒಂದು ಸ್ಕೀಮ್ ಆಗಿದೆ. ಹಾಗಾದ್ರೆ ಈ ಶ್ರೇಯಸ್ ನ ಫುಲ್ ಫಾರ್ಮ್ ಏನಂತ ಕೇಳಿದ್ದಾರೆ, ವಿಸ್ತೃತ ರೂಪ ಕೇಳಿದ್ದಾರೆ. ಓಕೆ, ಶ್ರೇಯಸ್ ನ ವಿಸ್ತೃತ ರೂಪ ಏನಂತ ಕೇಳಿದ್ದಾರೆ ನೋಡಿ. ಶ್ರೇಯಸ್ ಅಂದ್ರೆ ಆಕ್ಚುಲಿ ಗೊತ್ತಿರಬೇಕಾಗುತ್ತೆ, ಸ್ಕಾಲರ್ಶಿಪ್ ಫಾರ್ ಹೈಯರ್ ಎಜುಕೇಶನ್ ಫಾರ್ ಯಂಗ್ ಅಚೀವರ್ ಸ್ಕೀಮ್ ಅಂತ ಕರೀತಾರೆ. ಸೊ ಹಾಗಾಗಿ ಶ್ರೇಯಸ್ ನ ಫುಲ್ ಫಾರ್ಮ್ ಬಂದು ಸ್ಕಾಲರ್ಶಿಪ್ ಫಾರ್ ಹೈಯರ್ ಎಜುಕೇಶನ್ ಫಾರ್ ಯಂಗ್ ಅಚೀವರ್ಸ್ ಸ್ಕೀಮ್ ಅಂತ ಕರೀತಾರೆ. ಸೊ ಹಾಗಾಗಿ ನಮಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡಿ ಕೊಟ್ಟಿದ್ದಾರೆ. ಸೊ PM ಶ್ರೇಯಸ್ ಶ್ರೇಯಸ್ ಸ್ಕೀಮ್ ಅಂತಂದ್ರೆ ಗೊತ್ತಿರಬೇಕಾಗುತ್ತೆ, ಸ್ಕಾಲರ್ಶಿಪ್ ಫಾರ್ ಹೈಯರ್ ಎಜುಕೇಶನ್ ಅಂಡ್ ಯಂಗ್ ಅಚೀವರ್ ಸ್ಕೀಮ್ ಅಂತ ಕರೀತಾರೆ. ಇದನ್ನ ಶಾರ್ಟ್ ಕಟ್ ಆಗಿ ಶ್ರೇಯಸ್ ಅಂತ ಕರಿತೀವಿ. ಇದು ವಿಶೇಷವಾಗಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಮತ್ತೆ ಅದರ್ಸ್ ಸಂಬಂಧಪಟ್ಟಂತ ಒಂದು ಸ್ಕಾಲರ್ಶಿಪ್ ನ ಅಥವಾ ವಿದ್ಯಾರ್ಥಿ ವೇತನದ ಯೋಜನೆಯಾಗಿದೆ. ಇದನ್ನ ಲಾಂಚ್ ಮಾಡಿದ್ದಾರೆ ಅಂತ ಗೊತ್ತಿರಬೇಕಾಗುತ್ತೆ. ಸೊ ಮಿನಿಸ್ಟ್ರಿ ಆಫ್ ದಿ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅಥವಾ ಸಮಾಜಕ ನ್ಯಾಯ ಮತ್ತು ಸಬಲೀಕರಣ ಮಿನಿಸ್ಟ್ರಿ ಮಾಡಿದೆ, ಈ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡಿದೆ. ಸೊ ಹಾಗಾಗಿ ನಮಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಶ್ರೇಯಸ್ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡ್ತಾ ಹೋಗೋಣ. ಇದು ಕೇಂದ್ರ ವಲಯದ ಯೋಜನೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಈ ಯೋಜನೆಯನ್ನ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಜಾರಿಗೆ ತರುತ್ತೆ ಅಂತ ಕೊಟ್ಟಿದ್ದಾರೆ. ಈಗ ತರ ಹೇಳಿದೆ ನಿಮಗೆ. ಅದೇ ರೀತಿ ಈ ಯೋಜನೆಯಡಿ ರಾಷ್ಟ್ರೀಯ ಫೆಲೋಶಿಪ್ ಯೋಜನೆ ಅಥವಾ ನ್ಯಾಷನಲ್ ಫೆಲೋಶಿಪ್ ಸ್ಕೀಮ್ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಸಾಗರೋತ್ತರ ಶೈಕ್ಷಣಿಕ ಸಾಲ ಯೋಜನೆ ಎಂಬ ಎರಡು ಉಪಯೋಜನೆಗಳನ್ನು ಕೊಟ್ಟಿದ್ದಾರೆ. ಸೊ ಆಪ್ಷನ್ ಡಿ ಅಲ್ಲಿ ಮೇಲೆ ಅನ್ನೋದು ಕೊಟ್ಟಿದ್ದಾರೆ. ಎಸ್, ಏನು ಒಂದು ಶ್ರೇಯಸ್ ಯೋಜನೆ ಇದೆಯಲ್ಲ, ಇಲ್ಲಿ ಕೊಟ್ಟಿರುವಂತಹ ಎಲ್ಲಾ ಹೇಳಿಕೆಗಳಿಗೂ ಸರಿಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಅಥವಾ ಮೇಲೆ ಎಲ್ಲವೂ ಕೂಡ ಸರಿಯಾದ ಹೇಳಿಕೆಯಾಗಿದೆ. ನೋಡಿ, ಈ ಒಂದು ಶ್ರೇಯಸ್ ಯೋಜನೆ ಇದೆಯಲ್ಲ, ಇದೊಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಅದೇ ರೀತಿ ಈ ಒಂದು ಏನು ಸ್ಕೀಮ್ ಇದೆಯಲ್ಲ, ಇದನ್ನ ಲಾಂಚ್ ಮಾಡಿದ್ದಾರೆ ಅಂತಂದ್ರೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ, ಸೊ ಮಿನಿಸ್ಟ್ರಿ ಆಫ್ ದಿ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಮಿನಿಸ್ಟ್ರಿ ಮಾಡಿದೆ, ಈ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡಿದೆ. ಸೊ ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗುತ್ತೆ. ಜೊತೆಗೆ ಏನು ಒಂದು ಶ್ರೇಯಸ್ ಸ್ಕೀಮ್ ಇದೆಯಲ್ಲ, ಇದರಲ್ಲಿ ಎರಡು ಸಬ್ ಸ್ಕೀಮ್ ಇದೆ. ಒಂದು ರಾಷ್ಟ್ರೀಯ ಫೆಲೋಶಿಪ್ ಯೋಜನೆ ಅಥವಾ ನ್ಯಾಷನಲ್ ಫೆಲೋಶಿಪ್ ಯೋಜನೆ ಅಂತ ಕರೀತಾರೆ. ಇನ್ನೊಂದು ಬಂದು ಡಾಕ್ಟರ್ BR ಅಂಬೇಡ್ಕರ್ ಸಾಗರೋತ್ತರ ಅಂದ್ರೆ ಓವರ್ಸೀಸ್ ಒಂದು ಎಜುಕೇಶನ್ ಲೋನ್ ಸ್ಕೀಮ್ ಮಾಡಿದ್ದಾರೆ. ಹಾಗಾಗಿ ಇದು ಕೂಡ ಕರೆಕ್ಟ್ ಆಗುತ್ತೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನಮಗೆ. ಹೌದಾ, ಶ್ರೇಯಸ್ ಅಂದ್ರೆ ಆಗಲೇ ಹೇಳಿದೆ, ಸ್ಕಾಲರ್ಶಿಪ್ ಫಾರ್ ಹೈಯರ್ ಎಜುಕೇಶನ್ ಫಾರ್ ಯಂಗ್ ಅಚೀವರ್ ಸ್ಕೀಮ್. ಕನ್ನಡದಲ್ಲಿ ನಾವು ಯುವ ಸಾಧಕರಿಗೆ ಉನ್ನತ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿ ವೇತನ ಯೋಜನೆ ಅಂತ ಕರೀತಾರೆ. ಶಾರ್ಟ್ ಕಟ್ ಆಗಿ ಶ್ರೇಯಸ್ ಅಂತ ಕರೀತಾರೆ. ಇದೊಂದು ಏನಾಗಿದೆ, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂದ್ರೆ ಕೇಂದ್ರ ವಲಯದ ಯೋಜನೆಯಾಗಿದೆ. ಅಂದ್ರೆ ಇದಕ್ಕೆ 100% ಫಂಡ್ ಯಾರು ಕೊಡ್ತಾರೆ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಕೊಡುತ್ತೆ. ಓಕೆನಾ. ಅದೇ ರೀತಿ ನೋಡಿ, ಆಗಲೇ ಹೇಳಿದಾಗ ಇದರಲ್ಲಿ ಎರಡು ಸಬ್ ಸ್ಕೀಮ್ಗಳಿದೆ. ಒಂದು ನ್ಯಾಷನಲ್ ಫೆಲೋಶಿಪ್ ಫಾರ್ OBC ಅಂತಿದೆ. ಅದೇ ರೀತಿ ಡಾಕ್ಟರ್ BR ಅಂಬೇಡ್ಕರ್ ಓವರ್ಸೀಸ್ ಎಜುಕೇಶನ್ ಲೋನ್ ಸ್ಕೀಮ್ ಅಂತ ಇದೆ. ಓಕೆನಾ. ಸೊ ಗೊತ್ತಿರಬೇಕಾಗುತ್ತೆ. ಸೊ ಇವೆರಡು. ಸೊ ಹಾಗಾಗಿ ನಮಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. OBC ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಫೆಲೋಶಿಪ್ಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ? ಇದೇನಂತಂದ್ರೆ ಈ ನ್ಯಾಷನಲ್ ಫೆಲೋಶಿಪ್ಗೆ ಸಂಬಂಧಪಟ್ಟಂತ ಒಂದು ಯೋಜನೆ, ಇದು ಕ್ವಶನ್ ಆಗಿದೆ. ಹೌದಾ, ನೋಡ್ತಾ ಹೋಗೋಣ. MPhil ಮತ್ತು PhD ಅಂತ ಪದವಿಗಳನ್ನು ಪಡೆಯಲು ಕಾರಣವಾಗುವ ಉನ್ನತ ಶಿಕ್ಷಣವನ್ನು ಮುಂದುವರಿಸಲು ಇತರೆ ಹಿಂದುಳಿದ ವರ್ಗಗಳ OBCಗಳ ವಿದ್ಯಾರ್ಥಿಗಳಿಗೆ ಇದು ಅನ್ವಯಿಸುತ್ತೆ ಅಂತ ಕೊಟ್ಟಿದ್ದಾರೆ. ಎರಡನೇ ಸ್ಟೇಟ್ಮೆಂಟ್, ಇದರ ನೋಡಲ್ ಏಜೆನ್ಸಿ ಬಂದು UGC. ಹೌದಾ, UGC ಅಂತಿದೆ. ಅದೇ ರೀತಿ ಮೂರನೇದು ಬಂದು ಅಭ್ಯರ್ಥಿಯು ನೆಟ್ JRF ಅರ್ಹತೆಯನ್ನ ಅಥವಾ ಟೆಸ್ಟ್ ಒಂದು ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಿರಬೇಕಂತ ಕೊಟ್ಟಿದ್ದಾರೆ. ಅದೇ ರೀತಿ ಮೇಲೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ನ್ಯಾಷನಲ್ ಫೆಲೋಶಿಪ್ ಫಾರ್ OBC ಇದೆಯಲ್ಲ, ಇಲ್ಲಿ ಕೊಟ್ಟಿರುವಂತಹ ಎಲ್ಲಾ ಹೇಳಿಕೆ ಸರಿಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಥವಾ ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಸ್ಟೇಟ್ಮೆಂಟ್ ಆಗುತ್ತೆ. ನೋಡಿ, ಏನು ಈ ನ್ಯಾಷನಲ್ ಫೆಲೋಶಿಪ್ ಫಾರ್ OBC ಸ್ಟೂಡೆಂಟ್ ಅಥವಾ ರಾಷ್ಟ್ರೀಯ ಫೆಲೋಶಿಪ್ ಒಂದು ಏನು ಯೋಜನೆ ಇದೆಯಲ್ಲ, ಇದೇನಂದ್ರೆ ಇದೊಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್, ಇದೊಂದು ಕೇಂದ್ರದ ವಲಯದ ಯೋಜನೆಯಾಗಿದೆ. ಸೊ ಹಾಗಾಗಿ ಏನಂದ್ರೆ ನೋಡಿ, ಇದು ವಿಶೇಷವಾಗಿ MPhil ಮತ್ತು PhD ಮಾಡುವಂತ ವಿದ್ಯಾರ್ಥಿಗಳಿಗೆ ಏನಂತಂದ್ರೆ ಒಂದು ಫೆಲೋಶಿಪ್ ಅನ್ನು ಕೊಡುವಂತ ಯೋಜನೆ ಆಗಿದೆ. ಓಕೆನಾ. ಸೊ ಹಾಗಾಗಿ ಇದರ ಒಂದು ನೋಡಲ್ ಏಜೆನ್ಸಿ ಬಂದು ಯಾರಾಗಿದ್ದಾರೆ ಅಂತಂದ್ರೆ UGC ಏನಂದ್ರೆ ಇದರ ಒಂದು ನೋಡಲ್ ಏಜೆನ್ಸಿ ಆಗಿದೆ. ಜೊತೆಗೆ ಯಾರೆಲ್ಲ ಅಪ್ಲಿಕೇಟ್ ಮಾಡಬೇಕು ಅನ್ಕೊಂಡಿರ್ತಾರೆ ಕಡ್ಡಾಯವಾಗಿ ಅವರು ಈ ನೆಟ್ ಮತ್ತೆ ನೆಟ್ JRF ಅಂದ್ರೆ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಅನ್ನುವಂತ ಒಂದು ಟೆಸ್ಟ್ ಅನ್ನ ಪಾಸ್ ಆಗಿರ್ಬೇಕಾಗುತ್ತೆ. ಜೊತೆಗೆ UGC ಕೌನ್ಸಿಲ್ ಫಾರ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಏನು ಒಂದು ನೆಟ್ JRF ಜಾಯಿಂಟ್ ಟೆಸ್ಟ್ ಇರುತ್ತೆ, ಅದು ಕೂಡ ಪಾಸ್ ಆದ್ರೆ ಅವರಿಗೆ ಈ ಒಂದು ಫೆಲೋಶಿಪ್ ಪಡ್ಕೊಳ್ಳೋಕೆ ಅವರಿಗೆ ಅವಕಾಶ ಇರ್ತದೆ. ಸೊ ಹಾಗಾಗಿ ನಮಗೆ ಇಲ್ಲಿ ಆಪ್ಷನ್ ಡಿ ಮೇಲೆ ಎಲ್ಲವೂ ಕೂಡ ಸರಿಯಾದ ಉತ್ತರವಾಗಿದೆ. ಎಸ್, ಓಕೆ. ಜೊತೆಗೆ ನೋಡಿ, ಇಲ್ಲಿ ಬಂದು ಏನಂದ್ರೆ MPhil ಬಂದ್ರೆ ಸೊ 2 years
ಬರುತ್ತೆ. ಅದೇ ರೀತಿ PhD ಬಂದ್ರೆ 5 years ಅವರಿಗೆ ಒಂದು ಫೆಲೋಶಿಪ್ ಕೊಡ್ತಾ ಹೋಗ್ತಾರೆ. MPhil PhD ಎರಡು ಮಾಡ್ಕೊಂಡವರಿಗೆ 5 years ಏನಂತಂದ್ರೆ ಅವರಿಗೆ ಒಂದು ಅಂದ್ರೆ ಫೆಲೋಶಿಪ್ ಅನ್ನ ಕೊಡ್ತಾ ಹೋಗ್ತಾರೆ. ಜೊತೆಗೆ ಅಮೌಂಟ್ ಎಷ್ಟು ಕೊಡ್ತಾರೆ ನೋಡ್ತಾ ಹೋಗೋಣ. ಆಕ್ಚುಲಿ ನೋಡಿ ಇಲ್ಲಿ ಕೂಡ ಫೆಲೋಶಿಪ್ ಇನ್ ಸೈನ್ಸ್ ಮತ್ತು ಹ್ಯುಮ್ಯಾನಿಟೀಸ್ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ತಗೊಂಡವ್ರಿಗೆ ನೋಡಿ 2 ವರ್ಷಕ್ಕೆ ಏನಂತಂದ್ರೆ ಆಕ್ಚುಲಿ 31,000 ರೂಪಾಯಿ ಪರ್ ಮಂತ್ ಕೊಡ್ತಾ ಹೋಗ್ತಾರೆ. ಹೌದಾ. ಅದೇ ರೀತಿ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ತಗೊಂಡ್ರೆ 35,000 ರೂಪಾಯಿ ಇರುತ್ತೆ ಅವರಿಗೆ ಪರ್ ಮಂತ್ ಒಂದು ಫೆಲೋಶಿಪ್ ಅನ್ನ. ಅದೇ ರೀತಿ ಹ್ಯುಮ್ಯಾನಿಟೀಸ್ ಸೋಷಿಯಲ್ ಸೈನ್ಸ್ ಬಂದ್ರೆ 10,000 ಪರ್ 2 years ಇನಿಷಿಯಲ್ 2 years ಕೊಡ್ತಾರೆ. ರಿಮೈನಿಂಗ್ 10 ಬಂದು 20,500 ರೂಪಾಯಿ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ಸೈನ್ಸ್ ಇಂಜಿನಿಯರಿಂಗ್ ಟೆಕ್ನಾಲಜಿ ತಗೊಂಡ್ರೆ ಸೊ ಇನಿಷಿಯಲ್ 2 years ಅಲ್ಲಿ ಅವರಿಗೆ 12,000 ಇರುತ್ತೆ. ಅದೇ ರೀತಿ ಸೊ ನೆಕ್ಸ್ಟ್ ರಿಮೈನಿಂಗ್ 2 years ಬಂದು 25,000 ಕೊಡ್ತಾ ಹೋಗ್ತಾರೆ. ಸೊ ಇಲ್ಲಿ ಕೂಡ ಫಸ್ಟ್ ನೋಡಿ ಫಸ್ಟ್ ಅಂದ್ರೆ ಇನಿಷಿಯಲ್ 2 years ಅಲ್ಲಿ 31,000 ಕೊಡ್ತಾ ಹೋಗ್ತಾರೆ. ರಿಮೈನಿಂಗ್ 2 years ಅಲ್ಲಿ 35,000 ಕೊಡ್ತಾ ಹೋಗ್ತಾರೆ. ಈ ತರ ಸೊ ಅವರಿಗೆ ಒಂದು ಫೆಲೋಶಿಪ್ ಅನ್ನು ಕೊಡ್ತಾ ಹೋಗ್ತಾರೆ. ಸೊ ದಟ್ ಇಸ್ ಅಂಡರ್ ದ ನ್ಯಾಷನಲ್ ಫೆಲೋಶಿಪ್ ಫಾರ್ ದ OBC ಸ್ಟೂಡೆಂಟ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ OBC ಮತ್ತು EBC. OBC ಅಂದ್ರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, EBC ಅಂದ್ರೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಕರೀತಾರೆ. ಗಳಿಗೆ ಸಾಗರೋತ್ತರ ಅಧ್ಯಯನಕ್ಕಾಗಿ ಶೈಕ್ಷಣಿಕ ಸಾಲಗಳ ಮೇಲಿನ ಬಡ್ಡಿ ಸಹಾಯಧನದ ಡಾಕ್ಟರ್ ಅಂಬೇಡ್ಕರ್ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕರೀತಾರೆ. ಅಂದ್ರೆ ಒಂದು ಡಾಕ್ಟರ್ BR ಅಂಬೇಡ್ಕರ್ ಸಾಗರೋತ್ತರ ಶೈಕ್ಷಣಿಕ ಸಾಲ ಯೋಜನೆ ಅಂತ ಕರೀತಾರೆ. ಸ್ವಲ್ಪ ಉಲ್ಟಾಗಿದೆ, ಅರ್ಥ ಮಾಡ್ಕೊಳ್ಳಿ. ಓಕೆ, ಹಾಗಾಗಿ ಈ ಒಂದು ಸ್ಕೀಮ್ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಫಸ್ಟ್ ನೋಡ್ತಗೋಣ, ಇದು ಕೇಂದ್ರ ವಲಯದ ಯೋಜನೆ ಎಂದು ಕೊಟ್ಟಿದ್ದಾರೆ. ಈ ಯೋಜನೆಯನ್ನ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಜಾರಿಗೆ ತರುತ್ತದೆ ಅಂತ ತಂದು ಕೊಟ್ಟಿದ್ದಾರೆ. ಅದೇ ರೀತಿ ಈ ಯೋಜನೆಯು MPhil ಮತ್ತು PhD ಕೋರ್ಸ್ಗಳಿಗೆ ಅನ್ವಯಿಸಲು ಕೊಟ್ಟಿದ್ದಾರೆ. ಇದು ಭಾರತೀಯ ವಿಶ್ವವಿದ್ಯಾಲಯಗಳಿಗೆ ಮಾತ್ರ ಅನ್ವಯಿಸುತ್ತದೆ ಹೊರತು ವಿದೇಶಿ ವಿಶ್ವವಿದ್ಯಾಲಯಗಳಿಗೆ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೌದಾ ನೋಡಿ, ಡಾಕ್ಟರ್ BR ಅಂಬೇಡ್ಕರ್ ಸಾಗರೋತ್ತರ ಶೈಕ್ಷಣಿಕ ಸಾಲ ಯೋಜನೆ ಇದೆಯಲ್ಲ, ಇದೇನಂತಂದ್ರೆ ಇದೊಂದು ಸೆಂಟ್ರಲ್ ಸೆಕ್ಟರ್, ಇದೊಂದು ಕೇಂದ್ರ ವಲಯ ಯೋಜನೆ ಆಗಿದೆ. ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಎಸ್, ಇದನ್ನ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದಲ್ಲಿ ಲಾಂಚ್ ಮಾಡಿದ್ದಾರೆ. ಹಾಗಾಗಿ ಇದು ಕೂಡ ಕರೆಕ್ಟ್ ಆಗುತ್ತೆ. ಜೊತೆಗೆ ಈ ಒಂದು ಏನು ಯೋಜನೆ ಇದೆಯಲ್ಲ, ಇದು ಕೇವಲ MPhil ಮತ್ತು PhD ವಿದ್ಯಾರ್ಥಿಗಳಿಗೆ ಮಾತ್ರ, ಕೋರ್ಸ್ಗಳಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ, ಬೇರೆ ಕೋರ್ಸ್ಗಳಿಗೆ ಅಪ್ಲಿಕೇಬಲ್ ಆಗಲ್ಲ. ಸೊ ಹಾಗಾಗಿ ಇದು ಕೂಡ ಕರೆಕ್ಟ್ ಆಗುತ್ತೆ. ಜೊತೆಗೆ ಈ ಏನೋ ಕೋರ್ಸ್ಗಳಿದೆಯಲ್ಲ, ಇದನ್ನ ವಿದೇಶಿಯಲ್ಲಿ ನೋಡಿ, ಸಾಗರೋತ್ತರ ಅಂದ್ರೆ ನಮ್ಮ ದೇಶ ಬಿಟ್ಟು ಬೇರೆ ದೇಶದಲ್ಲಿ ಕಲಿಯುವಂತ ಯೂನಿವರ್ಸಿಟಿಗಳಲ್ಲಿ ಮಾಡುವಂತಕ್ಕೆ ಸಾಲ ಕೊಡ್ತಾರೆ. ಇದೇನು ಕೊಟ್ಟಿದ್ದಾರೆ, ಇದು ಭಾರತೀಯ ವಿಶ್ವವಿದ್ಯಾಲಯ ಅಲ್ಲ, ವಿದೇಶಿ ವಿಶ್ವವಿದ್ಯಾಲಯದಲ್ಲಿ ಕಲಿಯುವಂತ ಕೋರ್ಸ್ಗಳಿಗೆ ಇಲ್ಲಿ ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ನಮಗೆ ಡಿ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ, ನೋಡಿ ಕೊಟ್ಟಿದ್ದಾರೆ. ಸೊ ಡಾಕ್ಟರ್ BR ಅಂಬೇಡ್ಕರ್ ಇಂಟರೆಸ್ಟ್ ಸಬ್ಸಿಡಿ ಆನ್ ಎಜುಕೇಶನ್ ಲೋನ್ಸ್ ಆಫ್ ದಿ ಓವರ್ಸೀಸ್ ಸ್ಟಡೀಸ್ ಅಂತ ಕರೀತಾರೆ. ಓವರ್ಸೀಸ್ ಅಂದ್ರೆ ನಮ್ಮ ದೇಶ ಬಿಟ್ಟು ಬೇರೆ ದೇಶದಲ್ಲಿ ಇರುವಂತಹ ವಿಶ್ವವಿದ್ಯಾಲಯಗಳಲ್ಲಿ ಕಲಿಯುವಂತಹ ಸೊ ಕೋರ್ಸ್ಗಳಿಗೆ ಅಥವಾ ವಿಶೇಷವಾಗಿ PhD ಮತ್ತು MPhil ಕೋರ್ಸ್ಗಳಿಗೆ ಕೊಡುವಂತ ಒಂದು ಲೋನ್ ಅಂತ ಕರಿತೀವಿ ನಾವು. ಹೌದಾ. ಸೊ ಹಾಗಾಗಿ ಏನಂದ್ರೆ ಇದು OBC ಮತ್ತು EBC ಗೆ ಕೊಡ್ತಾ ಹೋಗ್ತಾರೆ. ಕೋರ್ಸ್ ಬಂದು MPhil ಮತ್ತು PhD ಮಾತ್ರ ಕೊಡ್ತಾ ಹೋಗ್ತಾರೆ. ಜೊತೆಗೆ ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಥವಾ ಕೇಂದ್ರದ ವಲಯ ಯೋಜನೆ ಅಂತ ಕರಿತೀವಿ ಆಕ್ಚುಲಿ. ಸೊ ಹಾಗಾಗಿ ನೋಡಿ ಇಷ್ಟು. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ OBC ಮತ್ತು EBC ಗಳಿಗೆ ಸಾಗರೋತ್ತರ ಅಧ್ಯಯನಕ್ಕಾಗಿ ಶೈಕ್ಷಣಿಕ ಸಾಲಗಳ ಮೇಲಿನ ಬಡ್ಡಿ ಸಹಾಯಧನದ ಡಾಕ್ಟರ್ BR ಅಂಬೇಡ್ಕರ್ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಸಾಗರೋತ್ತರ ಶೈಕ್ಷಣಿಕ ಸಾಲ ಯೋಜನೆ ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್ ನೋಡ್ತಗೋಣ, OBC ಮತ್ತು EBC ಗಳ ಎಲ್ಲಾ ವಿದ್ಯಾವಂತರಿಗೆ ಒಂದೇ ಆದಾಯದ ವಿದ್ಯುತ್ ಕೊಟ್ಟಿದ್ದಾರೆ. ನೋಡಿ, ಸರಿಯಾದ ಹೇಳಿಕೆ ಕೊಟ್ಟಿದ್ದಾರೆ. ಅದೇ ರೀತಿ ಈ ಯೋಜನೆಯನ್ನ SBI ಬ್ಯಾಂಕ್ ಮೂಲಕ ಜಾರಿಗೆ ತರಲಾಗಿದೆ ಅಂತ ಕೊಟ್ಟಿದ್ದಾರೆ. ಮೂರನೇ ಸ್ಟೇಟ್ಮೆಂಟ್ ಬಂದು ಈ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ 50% ಸ್ಥಾನಗಳನ್ನ ಅಥವಾ ಒಂದು ಅಮೌಂಟ್ ಅನ್ನ ಅಥವಾ ಸ್ಥಾನಗಳನ್ನ ಕಾಯ್ದಿರಿಸಲಾಗಿದೆ ಕೊಟ್ಟಿದ್ದಾರೆ. ಮೇಲೆ ಅನ್ನೋದು ಕೊಟ್ಟಿದ್ದಾರೆ. ಸೊ ಓಕೆನಾ. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಯಾವ ಹೇಳಿಕೆ ಸರಿಯಾಗಿದೆ ಅಂದ್ರೆ 3 ತಪ್ಪಿದೆ, ಒಂದು ರೈಟ್ ಇದೆ ಅಂತಲ್ವಾ. ಸೊ ಹಾಗಾಗಿ ನಮಗೆ ಆಪ್ಷನ್ ಸಿ ಇದೆಯಲ್ಲ, ಇದೇನಂತಂದ್ರೆ ಈ ಒಂದು ಯೋಜನೆಯಲ್ಲಿ ಸೊ 50% ಸೀಟ್ಸ್ ಗಳನ್ನು ಮಾಡ್ತಾರೆ ಅಂದ್ರೆ ಸೊ ಗರ್ಲ್ಸ್ ಅಥವಾ ವುಮೆನ್ಸ್ ಗೋಸ್ಕರ ರಿಸರ್ವ್ ಮಾಡಿರ್ತಾರೆ. ಹಾಗಾಗಿ ನಮಗೆ ಅದು ಸರಿಯಾದ ಹೇಳಿಕೆ ಆಗುತ್ತೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಈ OBC ಮತ್ತು EBC ಎಲ್ಲ ವಿದ್ಯಾವಂತರಿಗೆ ಆದಾಯದ ಮಿತಿ ಡಿಫ್ರೆಂಟ್ ಆಗಿದೆ. ಅಂದ್ರೆ ಇಲ್ಲಿ OBC ಗಳಿಗೆ ಮತ್ತು EBC ಗಳಿಗೆ ಅಂದ್ರೆ ಆದಾಯ ಮಿತಿ ಬೇರೆ ಬೇರೆ ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಜೊತೆಗೆ ಏನು ಈ ಯೋಜನೆ ಇದೆಯಲ್ಲ, ಇದನ್ನ ಕೆನರಾ ಬ್ಯಾಂಕ್ ಮುಖಾಂತರ ಈ ಒಂದು ಯೋಜನೆಯನ್ನ ಏನ್ ಮಾಡ್ತಾರೆ ಅಂತಂದ್ರೆ ಸೊ ಜಾರಿಗತಗೊಳಿಸ್ತಾರೆ, ಇಂಪ್ಲಿಮೆಂಟೇಷನ್ ಮಾಡ್ತಾರೆ, ನಾಟ್ SBI ಬ್ಯಾಂಕ್ ಅಂತ. ಹಾಗಾಗಿ ಈ ಹೇಳಿಕೆ ಕೂಡ ತಪ್ಪಾಗುತ್ತೆ. ಸೊ ನಮಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡ್ತಾ ಹೋಗೋಣ ನೋಡಿ. ಹೌದಾ. ಸೊ ಆಗಲೇ ಏನಂದ್ರೆ ಆಕ್ಚುಲಿ ಇದನ್ನ ಲಾಂಚ್ ಮಾಡಿದ್ದಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ದಿ ಸೋಷಿಯಲ್ ಜಸ್ಟಿಸ್ ಇಂಪ್ಲಿಮೆಂಟ್ ಮಾಡಿದೆ. ನೋಡಿ, OBC ಕ್ಯಾಂಡಿಡೇಟ್ಗಳಿಗೆ ಬಂದಾಗ ಏನಂದ್ರೆ ಸೊ ಇಲ್ಲಿ ಎಷ್ಟಿರುತ್ತೆ ಅಂತಂದ್ರೆ OBC ಗಳ ಬಂದಾಗ ಸೊ ನಾಟ್ ಎಕ್ಸೀಡ್ ದ ಪ್ರೆಸೆಂಟ್ ಕ್ರಿಮಿನಲ್ ಇಯರ್ ಕ್ರೈಟೀರಿಯಾ ಅಂತ ಕರೀತಾರೆ. ಅಂದ್ರೆ ಏನಾಗಿರ್ಬೇಕಂದ್ರೆ ಅವರು ಯಾರೆಲ್ಲ OBC ಸ್ಟೂಡೆಂಟ್ ಆಗಿರ್ತಾರೆ, ಕ್ರಿಮಿನಲ್ ಇಯರ್ ಬಂದು 8 ಲಕ್ಷದ ಒಳಗಡೆ, ಅದು ಆದಾಯ ಮಿತಿ ಎಷ್ಟಿರಬೇಕಂದ್ರೆ 8 ಲಕ್ಷದ ಒಳಗಡೆ ಇರಬೇಕಾಗ್ತದೆ. ಹೌದಾ. ಅದೇ ರೀತಿ
ಎಕನಾಮಿಕಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಥವಾ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿದಾರಲ್ಲ ಅವ್ರಿಗೆ ಏನಂತಂದ್ರೆ ಅವರು 5 ಲಕ್ಷ ಒಳಗಡೆ ಏನಂದ್ರೆ ಅವರ ಒಂದು ಆದಾಯದ ಮಿತಿಯನ್ನ ಇರಬೇಕಾಗ್ತದೆ. ಓಕೆನಾ? ಎಸ್. ಜೊತೆಗೆ ಏನು 50% ಒಂದು ಏನ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಬಂದಿಲ್ಲ ಅದನ್ನ ಲೇಡೀಸ್ ಕೊಡ್ತಾ ಹೋಗ್ತಾರೆ. ಸೊ ಜೊತೆಗೆ ಇದನ್ನ ಈ ಒಂದು ಸ್ಕೀಮ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕೆನರಾ ಬ್ಯಾಂಕ್ ಮುಖಾಂತರ ಇಂಪ್ಲಿಮೆಂಟೇಷನ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ನಮಗೆ ಇಲ್ಲಿ ಸರಿಯಾದ ಹೇಳಿಕೆ ಬಂದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಸೊ PMSSE ಯೋಜನೆ ಪ್ರಾರಂಭಿಸಿದ ಸಚಿವಾಲಯ ಯಾವ್ದು ಕೇಳಿದ್ದಾರೆ. ಒಂದು ಯೋಜನೆ ಇದ್ರ ಮೇಲೆ ಗೊತ್ತಿರುತ್ತೆ, ಪ್ರಧಾನಮಂತ್ರಿ ಯಶಸ್ವಿ ಸ್ಕೀಮ್ ಅಂತ ಕರೀತಾರೆ. ಸೊ ಹಾಗಾದ್ರೆ ಆ ಒಂದು ಯೋಜನೆಯನ್ನ ಯಾವ ಒಂದು ಸಚಿವಾಲಯ ಪ್ರಾರಂಭ ಮಾಡಿದೆ ಅಂತ ಕೇಳ್ತಿದ್ದಾರೆ. ಸೊ ನಮಗೆಲ್ಲ ಗೊತ್ತಿರುವಂತಿಲ್ಲ ಈ ಸ್ಕೀಮ್ ಅನ್ನು ಲಾಂಚ್ ಮಾಡಿದ್ದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಇಂಗ್ಲಿಷ್ ನಲ್ಲಿ ನಾವು ಮಿನಿಸ್ಟ್ರಿ ಆಫ್ ದಿ ಸೋಷಿಯಲ್ ಜಸ್ಟಿಸ್ ಎಂಪವರ್ಮೆಂಟ್ ಏನ್ ಮಿನಿಸ್ಟ್ರಿ ಇದೆಯಲ್ಲ ಅದನ್ನ ಈ ಒಂದು PMSSE ಸ್ಕೀಮ್ ಅನ್ನ ಲಾಂಚ್ ಮಾಡಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಹೌದಾ, PMSSE ಅಂದ್ರೆ ಗೊತ್ತಿರಬೇಕಾಗುತ್ತೆ. ಸೊ ಪ್ರಧಾನಮಂತ್ರಿ ಯಂಗ್ ಅಚೀವರ್ಸ್ ಸ್ಕಾಲರ್ಶಿಪ್ ಅವಾರ್ಡ್ ಸ್ಕೀಮ್ ಫಾರ್ ದಿ ವೈಬ್ರೆಂಟ್ ಇಂಡಿಯಾ ಅಂತ ಇದು ಯಶಸ್ವಿ ಅನ್ನುವಂತ ಒಂದು ಟರ್ಮ್ ನ ಫುಲ್ ಫಾರ್ಮ್ ಆಗಿದೆ. ಓಕೆನಾ? PMSSE ಅಂದ್ರೆ ಪ್ರಧಾನಮಂತ್ರಿ ಯಂಗ್ ಅಚೀವರ್ಸ್ ಸ್ಕಾಲರ್ಶಿಪ್ ಅವಾರ್ಡ್ ಸ್ಕೀಮ್ ಫಾರ್ ವೈಬ್ರೆಂಟ್ ಇಂಡಿಯಾ ಅಂತ ಕರೀತಾರೆ. ಓಕೆನಾ? ಹಾಗಾಗಿ ಇದನ್ನು ಲಾಂಚ್ ಮಾಡಿದ್ದಾರೆ ಅಂತಂದ್ರೆ ಮಿನಿಸ್ಟ್ರಿ ಆಫ್ ದಿ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅಥವಾ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಈ ಒಂದು ಯೋಜನೆಯನ್ನ ಲಾಂಚ್ ಮಾಡಿದೆ. ಸೊ ಹಾಗಾಗಿ ನಮಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಪ್ರಧಾನಮಂತ್ರಿ ಯಶಸ್ವಿ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಯಾವ ಹೇಳಿಕೆಯು ಸರಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್ ನೋಡ್ತಾ ಹೋಗೋಣ. ಇದು ಇತರ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಮಾತ್ರ, ಈ ತರ ಟರ್ಮ್ ಬಂದ್ರೆ ಸ್ವಲ್ಪ ಹೆಚ್ಚು ಮಾಡಬೇಕು ನೀವು. ಓಕೆ, ಓನ್ಲಿ ಅಂತ ಕರಿತೀವಿ ಅಲ್ವಾ, ಅನ್ವಯಿಸಲು ಕೊಟ್ಟಿದ್ದಾರೆ. ಅದೇ ರೀತಿ ಇದು ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯಿಸಲು ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಹೇಳಿಕೆಗಳು ಯಾವುದು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರುವಂತಹ 2 ಹೇಳಿಕೆಗಳು ತಪ್ಪಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಮೇಲಿನವುಗಳು ಯಾವುದು ಅಲ್ಲ. ಸೊ ಹಾಗಾಗಿ ನನ್ ಆಫ್ ದಿ ಅಬೌವ್ ಅಥವಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ಪ್ರಧಾನಮಂತ್ರಿ ಯಶಸ್ವಿ ಯೋಜನೆ ಇದೆಯಲ್ಲ ಇದೇನಂತಂದ್ರೆ ಸೊ ಏನ್ ಕೊಟ್ಟಿದ್ದಾರೆ, ಬರೀ OBC ಗಳಿಗೆಲ್ಲ OBC ಅಪ್ಲಿಕೇಬಲ್ ಆಗುತ್ತೆ, ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ಗೆ ಅಪ್ಲಿಕೇಬಲ್ ಆಗುತ್ತೆ, ಅದೇ ರೀತಿ ಡಿ ನೋಟಿಫೈಡ್ ಟ್ರೈಬ್ಸ್ಗೆ ಅಪ್ಲಿಕೇಬಲ್ ಆಗುತ್ತೆ. ಓಕೆನಾ? ಜೊತೆಗೆ ಇದು ಸ್ಕಾಲರ್ಶಿಪ್ ಏನಂದ್ರೆ ಫ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಕೊಡುತ್ತೆ, ಅಂದ್ರೆ ಮೆಟ್ರಿಕ್ ಪೂರ್ವದ, ಆಮೇಲೆ ಪೋಸ್ಟ್ ಮೆಟ್ರಿಕ್ ನಂತರದ, ಅದೇ ರೀತಿ ಟಾಪ್ ಸ್ಕೂಲ್ ಎಜುಕೇಶನ್ ಓದುವಂತ ವಿದ್ಯಾರ್ಥಿಗಳಿಗೆ, ಅದೇ ರೀತಿ ಟಾಪ್ ಸ್ಕೂಲ್ ಕಾಲೇಜ್ ಎಜುಕೇಶನ್ ಸಂಪರ್ಕಂತ ಕಮ್ಯುನಿಟಿಗಳಿಗೆ, ಅದೇ ರೀತಿ ಇವನ್ ಹಾಸ್ಟೆಲ್ಗಳು ಕೂಡ OBC ಬಾಯ್ಸ್ ಗರ್ಲ್ಸ್ಗೆ ಏನಿದ್ದು ಹಾಸ್ಟೆಲ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗುತ್ತೆ. ಜೊತೆಗೆ ಈ ಯೋಜನೆ ಲಾಂಚ್ ಮಾಡಿದ್ದಾರೆ ಅಂತಂದ್ರೆ ಆಗ್ಲೂ ನೋಡಿದಂಗೆ ಮಿನಿಸ್ಟ್ರಿ ಆಫ್ ದಿ ಸೋಷಿಯಲ್ ಜಸ್ಟಿಸ್ ಎಂಪವರ್ಮೆಂಟ್ ಅಂದ್ರೆ ಈ ಒಂದು ಯೋಜನೆಯನ್ನ ಜಾರಿಗೊಳಿಸಿದೆ. ಓಕೆನಾ? ಸೊ ಇಲ್ಲಿ ನೋಡಿ ನಮಗೆ ಸೊ ಹಿಂದುಳಿದವರಿಗೆ ಮಾತ್ರ ಅಲ್ಲ, EBC ಕೊಡ್ತಾರೆ, DND ಕೂಡ ಕೊಡ್ತಾರೆ, ತಪ್ಪಾಗುತ್ತೆ. ಇದು ಪೋಸ್ಟ್ ಮೆಟ್ರಿಕ್ ಕೊಡುತ್ತೆ, ಪ್ರೀ ಮೆಟ್ರಿಕ್ ಕೂಡ ಕೊಡುತ್ತೆ, ಇದು ಕೂಡ ತಪ್ಪಾಗುತ್ತೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ. OBC, EBC, DNT ಟ್ರೈಬ್ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಓಕೆ, ಈ PMSSE ನಲ್ಲಿ ನಮಗೆ ಒಂದು ಡಿಫರೆಂಟ್ ಸ್ಕೀಮ್ ಬರ್ತಾ ಹೋಗ್ತಾನೋ ಅದನ್ನು ಕೊಟ್ಟಿದ್ದಾರೆ. ಫಸ್ಟ್ ಒಂದು ಇಲ್ಲಿ ಕೊಟ್ಟಿದ್ದಾರೆ, ಹೌದಾ? ಸೊ ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಫಾರ್ OBC, EBC, DNT ಸ್ಟೂಡೆಂಟ್ ಅಂತ ಕರೀತಾರೆ. ನೋಡ್ತಾ ಹೋಗೋಣ. ಇದು ಕೇಂದ್ರ ಪ್ರಾಯೋಜಿತ ಯೋಜನೆ ಅಂತ ಕೊಟ್ಟಿದ್ದಾರೆ. ಇದು ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯಿಸಿ ಕೊಟ್ಟಿದ್ದಾರೆ. ಸಿ ಬಂದು ಎಲ್ಲಾ ಮೂಲಗಳಿಂದ ಬರುವ ಆದಾಯವು ವರ್ಷಕ್ಕೆ 2.5 ಲಕ್ಷ ಮೀರಬಾರದು ಕೊಟ್ಟಿದ್ದಾರೆ. ಸೊ ಆಪ್ಷನ್ ಡಿ ಅಲ್ಲಿ ಮೇಲ್ನಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಸೊ ಇಲ್ಲಿ ಕೊಟ್ಟಿರುವಂತಹ ಸ್ಕೀಮ್ಗೆ ಸಂಬಂಧಪಟ್ಟಂತೆ ಯಾವ ಕರೆಕ್ಟ್ ಆಗಿದೆ ಅಂತಂದ್ರೆ ಇಲ್ಲಿ ಕೊಟ್ಟಿರುವಂತಹ ಎಲ್ಲಾ ಹೇಳಿಕೆ ಸರಿಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ಮೇಲೆಲ್ಲವೂ ಕೂಡ ಸರಿಯಾದ ಉತ್ತರ ಆಗುತ್ತೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡ್ತಾ ಹೋಗೋಣ ನೋಡಿ. ಸೊ ಏನು ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಟು OBC, EBC, DNT ಸ್ಟೂಡೆಂಟ್ ಅದು ಸ್ಕೀಮ್ ಇದು. ಆಕ್ಚುಲಿ ಇದು PMSSE ಬರುವಂತ ಸಬ್ ಸ್ಕೀಮ್ ಅಂತ ಕರಿತೀವಿ. ಹೌದಾ? ಇದೊಂದೇನಾಗಿದೆ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರಿತೀವಿ. ಇದೊಂದು ಕೇಂದ್ರದ ಪ್ರಾಯೋಜಿತ ಯೋಜನೆಯಾಗಿದೆ. ಓಕೆನಾ? ಇದು ಕೇವಲ ಭಾರತೀಯ ವಿದ್ಯಾರ್ಥಿಗಳಿಗೆ ಮಾತ್ರ, ಅಂದ್ರೆ ಭಾರತದಲ್ಲಿ ಕಲಿಯುವಂತ ವಿದ್ಯಾರ್ಥಿಗಳಿಗೆ ಮಾತ್ರ ಕೊಡ್ತಾ ಹೋಗ್ತಾರೆ. ಜೊತೆಗೆ ಅವರು ಒಂದು ಪ್ರದೇಶದ ನಿವಾಸಿ ಆಗಿರ್ಬೇಕಾಗುತ್ತೆ. ಓಕೆನಾ? ಇದು ಕೇವಲ ಸರಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಮಾತ್ರ ಕೊಡ್ತಾರೆ. ಓಕೆ, ಗೊತ್ತಿರಬೇಕು. ಇದು ಓನ್ಲಿ ಗೌರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ ಮಾತ್ರ ಕೊಡುವಂತ ಯೋಜನೆಯಾಗಿದೆ. ಸೊ ಪ್ರೈವೇಟ್ ಸ್ಕೂಲಿಗೆ ಕೊಡುವಂತ ವಿದ್ಯಾರ್ಥಿ ವೇತನ ಅಲ್ಲ, ಸ್ಕೂಲ್ಗಳ ವಿದ್ಯಾರ್ಥಿಗಳು ಕೊಡುವಂತ ವಿದ್ಯಾರ್ಥಿ ವೇತನ ಅಲ್ಲ ಅಂತ ಗೊತ್ತಿರಬೇಕಾಗುತ್ತೆ. ಓಕೆ, ಜೊತೆಗೆ ಏನಂದ್ರೆ ಯಾವೆಲ್ಲ ವಿದ್ಯಾರ್ಥಿಯನ್ನು ಸ್ಕಾಲರ್ಶಿಪ್ ತಗೋಬೇಕು ಅನ್ಕೊಂಡಿರ್ತಾರೆ ಅದರಿಂದ ಯಾವುದು ಏನಾಗಿರ್ಬೇಕಂದ್ರೆ ಸೊ ಆತರ ಒಂದು ಕುಟುಂಬ ಆದಾಯ ಬಂದು 2.5 ಲಕ್ಷ ಒಳಗಡೆ ಇರಬೇಕಾಗ್ತದೆ. ಜೊತೆಗೆ ಇದು ಸೊ 9th ಮತ್ತು 10th ವಿದ್ಯಾರ್ಥಿಗಳಿಗೆ, 10 ಮತ್ತು 9ನೇ ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಕೊಡ್ತಾ ಹೋಗ್ತಾರೆ. ಸೊ ಇದು ಯಾರಿಗೆ ಕೊಡ್ತಾರೆ? OBC ಕೊಡ್ತಾರೆ, EBC ಕೊಡ್ತಾರೆ, DNTs ಕೊಡ್ತಾರೆ. ಓಕೆನಾ? ಅದೇ ರೀತಿ ಎಷ್ಟು ಕೊಡ್ತಾರೆ ಅಂದ್ರೆ ವರ್ಷಕ್ಕೆ 4,000 ರೂಪಾಯಿ ಕೊಡ್ತಾರೆ ಸ್ಕಾಲರ್ಶಿಪ್ ಅನ್ನು. ದಟ್ ಈಸ್ ಕಾಲ್ಡ್ ದ ಸೊ ಈ ಒಂದು ಸ್ಕೀಮ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಮತ್ತೆ ನೋಡಿ ಏನು ಒಂದು ಸ್ಕೀಮ್ ಇದೆಯಲ್ಲ ಇದಕ್ಕೇನಂದ್ರೆ ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರೀತೀವಿ. ಗೊತ್ತಿರಬೇಕು ನೀವು, ಹೌದಾ? ನೋಡಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಗೊತ್ತಿರಬೇಕು. ಇದನ್ನ ಕನ್ನಡದಲ್ಲಿ ನಾವು
ಕೇಂದ್ರ ವಲಯ ಯೋಜನೆ ಅಂತ ಕರೀತಾರೆ. ಇದಕ್ಕೆ 100% ಫಂಡ್ ಹಾಕಿದಾರೆ ಅಂತಂದ್ರೆ ಕೇಂದ್ರ ಸರ್ಕಾರ ಆಗುತ್ತೆ. ಅದೇ ರೀತಿ ಸೆಂಟ್ರಲ್ ಸ್ಪಾನ್ಸರ್ಡ್ ಕನ್ನಡದಲ್ಲಿ ನಾವು ಕೇಂದ್ರದ ಪ್ರಾಯೋಜಿತ ಯೋಜನೆ ಅಂತ ಕರೀತಾರೆ. ಇದಕ್ಕೇನಂದ್ರೆ ಸೊ ಸೆಂಟರ್ ಕೂಡ ಫಂಡ್ ಹಾಕುತ್ತೆ, ಸ್ಟೇಟ್ ಕೂಡ ಫಂಡ್ ಹಾಕುತ್ತೆ. ಹಾಗಾಗಿ ಈ ಯೋಜನೆ ಇದೆಯಲ್ಲ ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ. ಅಂದ್ರೆ 60% ಫಂಡ್ ಅನ್ನ ಈ ಒಂದು ಸ್ಕಾಲರ್ಶಿಪ್ ಅನ್ನ ಯಾರು ಕೊಡ್ತಾರೆ, ಕೇಂದ್ರ ಕೊಡುತ್ತೆ. 40% ಫಂಡ್ ಅನ್ನ ಸ್ಟೇಟ್ ಕೊಡುತ್ತೆ. ಇದು ಸೆಂಟ್ರಲ್ ಮತ್ತೆ ಸ್ಟೇಟ್ಸ್ ಅಲ್ಲಿ. ಅದೇ ರೀತಿ ಏನು ಒಂದು ನಾರ್ತ್ ಈಸ್ಟರ್ನ್ ಸ್ಟೇಟ್, ಈಶಾನ್ಯ ರಾಜ್ಯಗಳಾದಂತ ಅಸ್ಸಾಂ, ಸಿಕ್ಕಿಂ, ಮೇಘಾಲಯ, ಮಿಜೋರಾಂ ಆ ತರ ಇದೆಯಲ್ಲ ಆ ಸ್ಟೇಟ್ ಏನ್ ಮಾಡ್ತಾರೆ ಅಂದ್ರೆ ನೋಡಿ, ಅದರಲ್ಲಿ ಉತ್ತರಾಖಂಡ್ ಮತ್ತೆ ಹಿಮಾಚಲ್ ಪ್ರದೇಶ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ 90-10 ಕೊಡ್ತಾರೆ. ಅಂದ್ರೆ 90% ಒಂದು ಅಮೌಂಟ್ ಅನ್ನ ಸೆಂಟ್ರಲ್ ಕೊಡುತ್ತೆ, 10% ಅಮೌಂಟ್ ನ ಆ ಸ್ಟೇಟ್ ಕೊಡುತ್ತೆ. ಅದೇ ರೀತಿ ಯುಟೀಸ್ ವಿತೌಟ್ ಲೆಜಿಸ್ಲೇಚರ್ ಅಂದ್ರೆ ಯಾವೆಲ್ಲ ಒಂದು ಕೇಂದ್ರಾಡಳಿತ ಪ್ರದೇಶಗಳಿದೆಯಲ್ಲ ಅಲ್ಲಿ ಯಾವುದು ವಿಧಾನಸಭೆ ಇರಂಗಲ್ಲೋ ಅಂತ ಯುಟಿಗೆ ಏನ್ ಮಾಡ್ತಾರೆ ಅಂದ್ರೆ 100% ಫಂಡ್ ಕೊಡೋದು ಯಾರಾಗಿರ್ತಾರೆ ಅಂದ್ರೆ ಸೆಂಟ್ರಲ್ ಕೊಡ್ತಾ ಹೋಗುತ್ತೆ. ಸೊ ಹಾಗೆ ಇದೊಂದು ನಾವು ಸೆಂಟ್ರಲಿ ಸ್ಪಾನ್ಸರ್ಡ್ ಯೋಜನೆ ಅಂತ ಕರೀತಾರೆ. ಓಕೆನಾ. ಸೊ ಹಾಗೆ ನಮಗೆ ಆಪ್ಷನ್ ಸೊ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಭಾರತದಲ್ಲಿ ಅಧ್ಯಯನ ಮಾಡಲು ಒಬಿಸಿ, ಇಬಿಸಿ ಮತ್ತು ಡಿಎನ್ಟಿ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೊಟ್ಟಿದ್ದಾರೆ. ಇದೊಂದು ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್, ಅದು ಪ್ರಿಫರ್ ಮಾಡಿದ್ದು ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಹಾಸ್ಟೆಲ್ ಸ್ಕಾಲರ್ಶಿಪ್ ಅಂತ. ಫಸ್ಟ್ ನೋಡ್ತಾ ಫಸ್ಟ್ ಸ್ಟೇಟ್ಮೆಂಟ್, ಇದು ಕೇಂದ್ರ ಪ್ರಾಯೋಜಿತ ಯೋಜನೆ ಅಂತ ಕೊಟ್ಟಿದ್ದಾರೆ. ಬಿ ಸ್ಟೇಟ್ಮೆಂಟ್, ಈ ಯೋಜನೆಯಡಿ 30% ಹಣವನ್ನ ವಿಕಲಚೇತನರಿಗೆ, 5% ಹಣವನ್ನ 30% ಹಣವನ್ನ ವಿದ್ಯಾರ್ಥಿನಿಯರಿಗೆ, ಹುಡುಗಿಯರಿಗೆ, ಗರ್ಲ್ಸ್ ಕೊಡ್ತಾರೆ ಮತ್ತು 5% ಹಣವನ್ನ ವಿಕಲಚೇತನರಿಗೆ ಮೀಸಲಾಡಲು ಕೊಟ್ಟಿದ್ದಾರೆ. ಸೊ 30% ರಿಸರ್ವ್ ಫಾರ್ ದಿ ಗರ್ಲ್ಸ್, ಮಿಸ್ಟೇಕ್ ಆಗಿದೆ. ಓಕೆ, ಗರ್ಲ್ಸ್ ಕೊಡ್ತಾರೆ. ಇಂಗ್ಲಿಷ್ ಕರೆಕ್ಟ್ ಆಗಿದೆ, ಕನ್ನಡ ತಪ್ಪಾಗಿದೆ. ಅದೇ ರೀತಿ ಎಲ್ಲಾ ವರ್ಗದವರದ ಆದಾಯ ವರ್ಷಕ್ಕೆ 2 ಲಕ್ಷದ ಮೀರಬಾರದು ಕೊಟ್ಟಿದ್ದಾರೆ. ಅದೇ ರೀತಿ ಈ ಯೋಜನೆಯಡಿ ಕುಟುಂಬದ ವಿದ್ಯಾರ್ಥಿಗಳಿಗೆ ಯಾವುದೇ ನಿರ್ಬಂಧ ಇಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಹೇಳಿಕೆಗಳು ಯಾವುದು ತಪ್ಪಾಗಿದೆ ರಿಗಾರ್ಡಿಂಗ್ ದ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತ. ಓಕೆನಾ. ನೋಡಿ, ಎಸ್ ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಯೋಜನೆ ಆಗಿದೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಎಸ್ ಏನು ಈ ಒಂದು ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಯೋಜನೆ ಇದೆಯಲ್ಲ, ಇಲ್ಲಿ ಏನಂತಂದ್ರೆ ಅದರಲ್ಲಿ ಒಂದು 30% ಏನ್ ಮಾಡ್ತಾರೆ ಅಂದ್ರೆ ಗರ್ಲ್ಸ್ ಸ್ಟೂಡೆಂಟ್ಗಳಿಗೆ ರಿಸರ್ವ್ ಮಾಡಿರ್ತಾರೆ. ಜೊತೆಗೆ 5% ಹಣವನ್ನು ಏನ್ ಮಾಡ್ತಾರೆ ಅಂದ್ರೆ ಡಿಸಬಲ್ ಅಥವಾ ವಿಕಲಚೇತನರಿಗೆ ಮೀಸಲಿಡ್ತಾರೆ. ಅದೇ ರೀತಿ ಆ ವಿದ್ಯಾರ್ಥಿಗಳು ಏನಂತಂದ್ರೆ ಯಾವುದೇ ಕಾರಣ ಕೂಡ ಅವರ ಕುಟುಂಬದ ವಾರ್ಷಿಕ ಆದಾಯ ಬಂದು 2,50,000 ಒಳಗಡೆ ಇರಬೇಕಾಗ್ತದೆ. ಜೊತೆಗೆ ಒಂದೇ ಕುಟುಂಬದ ಎಷ್ಟೋ ವಿದ್ಯಾರ್ಥಿಗಳು ತಗೊಳ್ಳೋಕೆ ಅವಕಾಶ ಇರಲಿಲ್ಲ, ಅದು ಕೂಡ ಇಲ್ಲಿ ಮಿತಿ ಇರುತ್ತೆ. ಹಾಗಾಗಿ ನಮಗೆ ಆಪ್ಷನ್ ಡಿ ಇದೆಲ್ಲ ಇದು ತಪ್ಪಾದ ಹೇಳಿಕೆಯಾಗಿದೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡ್ತಾ ನೋಡಿ, ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಫಾರ್ ದ ಒಬಿಸಿ, ಇಬಿಸಿ, ಡಿಎನ್ಟಿ ಸ್ಟೂಡೆಂಟ್ಸ್ ಫಾರ್ ದ ಸ್ಟಡಿಂಗ್ ಇಂಡಿಯಾ ಅಂತ ಕರೀತಾರೆ. ಇದು ಕೂಡ ಅಗೇನ್ ಇಂಡಿಯಾ ಓದಿರುವಂತಹ ವಿದ್ಯಾರ್ಥಿಗಳು ಕೊಡ್ತಾ ಹೋಗ್ತಾರೆ. ಜೊತೆಗೆ ನೋಡಿ 4 ತರದ ಒಂದು ಸ್ಕಾಲರ್ಶಿಪ್ ಕೊಡ್ತಾ ಹೋಗ್ತಾರೆ. ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ 4 ಅಂತ, ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3, ಗ್ರೂಪ್ 4 ಅಂತ ಕೊಡ್ತಾ ಹೋಗ್ತಾರೆ. ಹೌದಾ. ಅದೇ ರೀತಿ ಏನಂದ್ರೆ ನೋಡಿ, ಇಲ್ಲಿ ಪ್ರೀಸಿಪ್ ಕಾರ್ಡ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ಇಲ್ಲಿ ಅಂತಂದ್ರೆ ಪ್ರೀಸಿಪ್ ಕಾರ್ಡ್ ಕೊಡ್ತಾ ಹೋಗ್ತಾರೆ. ಆಕ್ಚುಲಿ ಎಕ್ಸಾಮ್ ಬಂದಿತ್ತಲ್ವಾ, ಏನಂದ್ರೆ ನೋಡಿ ಇದನ್ನ ಏನಂದ್ರೆ ಸಾಮಾನ್ಯವಾಗಿ ರಾಜ್ಯ ಸರ್ಕಾರ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಿಂದ ಈ ಒಂದು ಸ್ಕೀಮ್, ಈ ಒಂದು ಕಾರ್ಡ್ ಅನ್ನ ಇಶ್ಯೂ ಮಾಡ್ತಾ ಹೋಗುತ್ತೆ. ಏನಕ್ಕಂತಂದ್ರೆ ನೋಡಿ ಇಲ್ಲಿ ಅಂದ್ರೆ ಯಾವುದೇ ವಿದ್ಯಾರ್ಥಿ ಅಂದ್ರೆ ವಿತೌಟ್ ಪ್ರೀ ಪೇಮೆಂಟ್ ಅಂದ್ರೆ ಪೂರ್ವವಾಗಿ ಯಾವುದೇ ರೀತಿಯ ಪೇಮೆಂಟ್ ಮಾಡಲಾರದೆ ಆತ ಕೋರ್ಸ್ಗಳಿಗೆ ಅಡ್ಮಿಷನ್ ಆಗಬಹುದು. ದಟ್ ಈಸ್ ಕಾಲ್ಡ್ ದ ಪ್ರೀಸಿಪ್ ಕಾರ್ಡ್ ಅಂತ ಕರೀತಾರೆ. ಗೊತ್ತಿರಬೇಕಾಗುತ್ತೆ, ಇದು ಎಕ್ಸಾಮ್ ರೀಸೆಂಟ್ ಆಗಿ ಕೇಳಿದ. ಓಕೆ ನೋಡಿ, ಇದೇನಂದ್ರೆ ಸೊ ಒಂದು ಕುಟುಂಬದ ಕೇವಲ 2 ವಿದ್ಯಾರ್ಥಿಗಳಿಗೆ ಅಂದ್ರೆ 2 ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಮಾತ್ರ, ಒಂದು ಕುಟುಂಬದ 2 ಮಕ್ಕಳಿಗೆ ಮಾತ್ರ ಬರ್ತಾ ಹೋಗುತ್ತೆ. ಆದ್ರೆ ಹೆಣ್ಮಕ್ಳಿಗೆ ಯಾವುದೇ ರೀತಿಯ ಮಿತಿ ಇಲ್ಲ. ಅಂದ್ರೆ ಒಂದು ಕುಟುಂಬದ 2 ಜನ ಗಂಡು ಮಕ್ಕಳು ಮಾತ್ರ ಈ ಒಂದು ಸ್ಕೀಮ್ ಅನ್ನು ಅಪ್ಲಿಕೇಬಲ್ ಮಾಡಬಹುದು. ಹೆಣ್ಮಕ್ಳಿಗೆ ಯಾವುದೇ ರೀತಿಯ ಮಿತಿ ಇಲ್ಲ. ಓಕೆನಾ. ಜೊತೆಗೆ ಅವರ ವಾರ್ಷಿಕ ಆದಾಯ ಬಂದೇನಂತಂದ್ರೆ 2.5 ಲಕ್ಷ ಒಳಗಡೆ ಇರಬೇಕಾಗ್ತದೆ. ಹಾಗಾಗಿ ಇಲ್ಲಿ ಅಂತಂದ್ರೆ 30% ಫಂಡ್ ಇದೆಯಲ್ಲ ಅದನ್ನ ಗರ್ಲ್ಸ್ ಸ್ಟೂಡೆಂಟ್ಗೆ ರಿಸರ್ವ್ ಮಾಡಿದ್ರೆ 5% ಫಂಡ್ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಡಿಸಬಿಲಿಟಿಗಳಿಗೆ ಫಂಡ್ ಅನ್ನು ರಿಸರ್ವ್ ಮಾಡ್ತಾ ಹೋಗ್ತಾರೆ. ಓಕೆ, ದಟ್ ಈಸ್ ದ ಈ ಸ್ಕೀಮ್ ಅಂತ ಕರಿತೀವಿ. ಹಾಗಾಗಿ ನಮಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಜೊತೆಗೆ ನೋಡಿ ಸ್ಕಾಲರ್ಶಿಪ್ ಬಂದಾಗ ಈ ಗ್ರೂಪ್ ಎ ಒಂದು ಗ್ರೂಪ್ 1 ಕೋರ್ಸ್ ಇದೆಯಲ್ಲ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ 20,000 ಕೊಡ್ತಾರೆ. ಗ್ರೂಪ್ 2 ಕೋರ್ಸ್ಗಳಿಗೆ 13,000 ಕೊಡ್ತಾ ಹೋಗ್ತಾರೆ. ಗ್ರೂಪ್ ಸಿ ಕೋರ್ಸ್ಗಳಿಗೆ 8,000 ಕೊಡ್ತಾ ಹೋಗ್ತಾರೆ. ಗ್ರೂಪ್ 4 ಕ್ಲಾಸ್ ಒಂದು ಇದು ಕೋರ್ಸ್ಗಳಿಗೆ 5,000 ಕೊಡ್ತಾ ಹೋಗ್ತಾರೆ. ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ನೋಡ್ತೋಣ, ಒಬಿಸಿ, ಇಬಿಸಿ, ಡಿಎನ್ಪಿ ವಿದ್ಯಾರ್ಥಿಗಳಿಗೆ ಕಾಲೇಜಿನಲ್ಲಿ ಉನ್ನತ ದರ್ಜೆಯ ಶಿಕ್ಷಣದ ಕೇಂದ್ರ ವಲಯದ ಯೋಜನೆಗೆ ಸಂಬಂಧಪಟ್ಟಂತೆ ಸೊ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳಿದರು. ಸೋದಾ ಈ ಯೋಜನೆಯನ್ನ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಜಾರಿಗೆ ತಂದುಕೊಟ್ಟಿದ್ದಾರೆ. ಈ ಯೋಜನೆಯಡಿ 30% ಹಣವನ್ನ ಬಾಲಕಿಯರಿಗೆ ಮೀಸಲಿಡಲು ಕೊಟ್ಟಿದ್ದಾರೆ. ಎಲ್ಲಾ ಮೂಲಗಳಿಂದ ಬರುವ ಆದಾಯವು ವಾರ್ಷಿಕ 2.5 ಲಕ್ಷ ಒಳಗಡೆ ಮೀರಬಾರದು ಕೊಟ್ಟಿದ್ದಾರೆ. ಆಪ್ಷನ್ ಡಿ ಯಲ್ಲಿ ಈ ಯೋಜನೆಯ ಕುಟುಂಬದ ವಿದ್ಯಾರ್ಥಿಗಳಿಗೆ ಯಾವುದೇ ನಿರ್ಬಂಧಗಳಿಲ್ಲ ಅಂತ ಕೊಟ್ಟಿದ್ದಾರೆ.
ಸೊ ಅಗೇನ್ ಇಲ್ಲಿ ಕೂಡ ಸೇಮ್ ಬರುತ್ತೆ ಆಕ್ಚುಲಿ. ಅಂದ್ರೆ ಈ ಒಂದು ಏನು ಟಾಪ್ ಎಜುಕೇಶನ್ ಒಂದು ಇದೆಯಲ್ಲ, ಅಂದ್ರೆ ಏನು ಕರಿತೀವಿ ಕನ್ನಡದ ಇಂಗ್ಲಿಷ್ ನಾವು, ಸೊ ಟಾಪ್ ಕ್ಲಾಸ್ ಎಜುಕೇಶನ್ ಇದೆಯಲ್ಲ, ಇದನ್ನಂತಂದ್ರೆ ಇದನ್ನ ಲಾಂಚ್ ಮಾಡಿದ್ದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಲಾಂಚ್ ಮಾಡಿದೆ. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಎಸ್, ಇಲ್ಲಿ ಕೂಡ ಸೊ ಗರ್ಲ್ಸ್ ಸ್ಟೂಡೆಂಟ್ಗಳಿಗೆ 30% ಅಮೌಂಟ್ ಅಂದ್ರೆ ಒಂದು ಫಂಡ್ ಅನ್ನ ರಿಸರ್ವ್ ಮಾಡಿರ್ತಾರೆ. ಜೊತೆಗೆ ಆದಾಯದ ಮಿತಿ ಬಂದು 2 ಲಕ್ಷ ಒಳಗಡೆ ಇರಬೇಕಾಗುತ್ತೆ. ಜೊತೆಗೆ ಇಲ್ಲಿ ಕೂಡ ಆ ಒಂದು ಫ್ಯಾಮಿಲಿಗೆ ಒಂದು ಫ್ಯಾಮಿಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ನಿರ್ಬಂಧ ಇದೆ. ಸೊ ಹಾಗೆ ತಪ್ಪಾದ ಹೇಳಿಕೆ ಬಂದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡ್ತಾ ಹೋಗಿ. ಸೊ ಇದೊಂದು ಸೆಂಟ್ರಲ್ ಸ್ಕೀಮ್ ಅಂತ ಕರಿತಾ ಹೋಗ್ತೀವಿ. ಇದು ಇಂಗ್ಲಿಷ್ ಸ್ಕೀಮ್ ಒಂದು ಟಾಪ್ ಕ್ಲಾಸ್ ಎಜುಕೇಶನ್ ಕಾಲೇಜ್ ಅಂತ ಕರೀತಾರೆ ಫಾರ್ OBC, EBC ಮತ್ತೆ DNT ಗಳಿಗೆ. ಇದನ್ನು ಲಾಂಚ್ ಮಾಡಿದ್ದಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ದಿ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪ್ಲಾಯ್ಮೆಂಟ್ ಅಂದ್ರೆ ಈ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡಿದೆ. ಒಂದು ಕುಟುಂಬದ ವಾರ್ಷಿಕ ಆದಾಯ ಬಂದು 2.5 ಲಕ್ಷ ಒಳಗಡೆ ಇರಬೇಕಾಗ್ತದೆ. ಓಕೆ, ಸೊ ಹಾಗಾಗಿ ಇಲ್ಲಿ 30% ಏನಂದ್ರೆ ಒಂದು ಫಂಡ್ಸ್ ಅನ್ನು ಏನ್ ಮಾಡ್ತಾರೆ ಅಂದ್ರೆ ಇನ್ಸ್ಟಿಟ್ಯೂಷನ್ ಏನ್ ಮಾಡ್ತಾರೆ ಅಂದ್ರೆ ಸೊ ಗರ್ಲ್ಸ್ ಸ್ಟೂಡೆಂಟ್ಗಳಿಗೆ ರಿಸರ್ವ್ ಮಾಡಿರ್ತಾರೆ. ಸೊ ಒಂದು ಕುಟುಂಬದಿಂದ 2 ಮಕ್ಕಳು ಮಾತ್ರ ಈ ಒಂದು ಸ್ಕೀಮ್ಗೆ ಅಪ್ಲಿಕೇಬಲ್ ಆಗುತ್ತೆ. ಸೊ ಗೊತ್ತಿರಬೇಕಾಗುತ್ತೆ. ಸೊ ಟಾಪ್ ಎಜುಕೇಶನ್ ಅಂತಂದ್ರೆ IIM, IITs, IIITs, AIIMS ಈ ತರದ ಇನ್ಸ್ಟಿಟ್ಯೂಷನ್ ಅವರಿಗೆ ಸೊ ಎಜುಕೇಶನ್ ಕೊಡಕ್ಕೆ ಅಂದ್ರೆ ಈ ಒಂದು ಸ್ಕೀಮು ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗಾಗಿ ನಮಗೆ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. OBC ಬಾಲಕ ಮತ್ತು ಬಾಲಕಿಯರ ಹಾಸ್ಟೆಲ್ಗಳ ನಿರ್ಮಾಣಕ್ಕೆ PMSSU ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿ ಅಂತ ಕೊಟ್ಟಿದ್ದಾರೆ. ಇದು ಕೇಂದ್ರ ಪ್ರಾಯೋಜಿತ ಯೋಜನೆ ಅಂತ ಕೊಟ್ಟಿದ್ದಾರೆ. ಈ ಯೋಜನೆಯಡಿ ವಿವಿಧ ಪ್ರದೇಶಗಳಿಗೆ ನಿರ್ಮಾಣದ ವಿಭಿನ್ನ ವೆಚ್ಚವಿದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತಂದ್ರೆ ನೋಡಿ, ಆಕ್ಚುಲಿ ಏನು ನಮಗೆ ಸೊ ಈ PMSSU ಅಂತಂದ್ರೆ ಒಂದು ಹಾಸ್ಟೆಲ್ ನಿರ್ಮಾಣಕ್ಕೆ ಕೂಡ ಅವಕಾಶ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದೊಂದು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರೀತಾರೆ. ಫಸ್ಟ್ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಜೊತೆಗೆ ಇಲ್ಲಿ ಡಿಫ್ರೆಂಟ್ ರೀಸನ್ ಗಳಿಗೆ ಡಿಫ್ರೆಂಟ್ ಕಾಸ್ಟ್ ಕೊಡ್ತಾ ಹೋಗ್ತಾರೆ. ಇದು ಕೂಡ ಕರೆಕ್ಟ್ ಆಗುತ್ತೆ. ಸೊ ಹಾಗೆ ನಮಗೆ ಸರಿಯಾದ ಹೇಳಿಕೆ ಬಂದು ಆಪ್ಷನ್ ಡಿ. ಸೊ ಆಪ್ಷನ್ ಸಿ 1 ಮತ್ತು 2 ಕೂಡ ಸರಿಯಾದ ಹೇಳಿಕೆ ಆಗುತ್ತೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್ ನೋಡಿ, ಕನ್ಸ್ಟ್ರಕ್ಷನ್ ಫಾರ್ ದಿ ಹಾಸ್ಟೆಲ್ ಫಾರ್ OBC ಬಾಯ್ಸ್ ಅಂಡ್ ಗರ್ಲ್ಸ್ ಅಂತ ಕರೀತಾರೆ. ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ. ವಿಶೇಷವಾಗಿ ಹಳ್ಳಿಗಳಿರುವಂತಹ ಒಂದು ಪ್ರದೇಶಗಳಲ್ಲಿ ಸೊ ಹಾಸ್ಟೆಲ್ಗಳನ್ನ ನಿರ್ಮಾಣ ಮಾಡಲಿಕ್ಕೆ. ರೈಟ್, ನೋಡ್ತಾ ನೋಡಿ. ಇಲ್ಲಿ ನೋಡಿ ಕಾಸ್ಟ್ ಗಳನ್ನ ಡಿಫ್ರೆಂಟ್ ಆಗಿ ಕೊಡ್ತಾ ಹೋಗ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾರ್ತ್ ಈಸ್ಟ್ ರೀಸನ್ಸ್ ಮತ್ತು ಹಿಮಾಲಯನ್ ರೀಸನ್ ಗಳಾಗಿದ್ರೆ ಎಷ್ಟು ಕೊಡ್ತಾರೆ ಅಂದ್ರೆ ನೋಡಿ, ಹಾಸ್ಟೆಲ್ ಕಟ್ಟಲಿಕ್ಕೆ 3 ಲಕ್ಷ ಕೊಡ್ತಾರೆ ಪರ್ ಸೀಟ್ಗೆ. ಅದೇ ರೀತಿ ರೆಸ್ಟ್ ಆಫ್ ಕಂಟ್ರಿ ಅದರ್ ಸ್ಟೇಟ್ಗಳು ಬಂದಾಗ ಬಿಟ್ಟು 3 ಲಕ್ಷ ಕೊಡ್ತಾರೆ. ಓಕೆನಾ. ಅದೇ ರೀತಿ ನೋಡಿ ಏನಂದ್ರೆ ಏನಾದ್ರೂ ಕೂಡ ಬಾಯ್ಸ್ ಹಾಸ್ಟೆಲ್ ಕಟ್ಟಬೇಕು ಅನ್ಕೊಂಡ್ರೆ ರಾಜ್ಯಗಳಲ್ಲಿ ಏನಂತಂದ್ರೆ ಏನ್ ಮಾಡ್ತಾರೆ ಅಂದ್ರೆ ನೋಡಿ, ಸೆಂಟರ್ ಇಂದ 60% ಫಂಡ್ ಕೊಟ್ಟರೆ 40% ಸೀಟ್ ಕೊಡ್ತಾರೆ. ಯಾವುದಕ್ಕೆ? ಬಾಲಕರ ವಸತಿ ನಿಲಯಗಳ ನಿರ್ಮಾಣಕ್ಕೆ. ಅದೇ ರೀತಿ ಸೊ ಏನು ರಾಜ್ಯಗಳಲ್ಲಿ ಬಾಲಕಿಯರ ವಸತಿ ನಿಲಯ ನಿರ್ಮಾಣ ಮಾಡಕ್ಕೆ ಏನ್ ಮಾಡ್ತಾರೆ ಅಂದ್ರೆ ನೋಡಿ, 90% ಫಂಡ್ ಸ್ಟೇಟ್ ಕೊಡುತ್ತೆ, ಸೆಂಟರ್ ಕೊಡುತ್ತೆ, 10% ಫಂಡ್ ಸ್ಟೇಟ್ ಕೊಡುತ್ತೆ. ಅದು ಗರ್ಲ್ಸ್ ಹಾಸ್ಟೆಲ್ ನಿರ್ಮಾಣಕ್ಕೆ ಗೊತ್ತಿರಬೇಕಾಗುತ್ತೆ. ಅಂದ್ರೆ ಬಾಯ್ಸ್ ಹಾಸ್ಟೆಲ್ಗಳಿಗೆ ಗರ್ಲ್ಸ್ ಹಾಸ್ಟೆಲ್ ನಿರ್ಮಾಣ ಮಾಡಕ್ಕೆ ಡಿಫ್ರೆಂಟ್ ಆದಂತ ಫಂಡ್ಸ್ ಗಳನ್ನ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ಯುಟಿಸ್ ಮತ್ತೆ ಹಿಮಾಲಯನ್ ಏನು ಸ್ಟೇಟ್ಗಳಿದೆಯಲ್ಲ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ 100% ಫಂಡ್ ಅನ್ನ ಸೆಂಟರ್ ಕೊಡ್ತಾ ಹೋಗುತ್ತೆ. ಓಕೆನಾ. ಸಾರಿ, ಯೂನಿಯನ್ ಟೆರಿಟರಿಗಳಿಗೆ. ಅದೇ ರೀತಿ ನಾರ್ತ್ ಈಸ್ಟ್ ಸ್ಟೇಟ್ಸ್ ಮತ್ತೆ ಹಿಮಾಲಯನ್ ಸ್ಟೇಟ್ಗಳಿದೆ ಅಲ್ಲಿ 90% ಫಂಡ್ ಸೆಂಟರ್ ಕೊಡುತ್ತೆ, 10% ಫಂಡ್ ಸ್ಟೇಟ್ ಕೊಡುತ್ತೆ. ಯುಟಿಸ್ಗೆ 100% ಫಂಡ್ ಕೊಡೋದು ಸೆಂಟರ್ ಆಗಿರುತ್ತೆ. ಅದೇ ರೀತಿ ಯಾವೆಲ್ಲ ಇನ್ಸ್ಟಿಟ್ಯೂಟ್ಗಳು NIRF ರ್ಯಾಂಕಿಂಗ್ ಅಲ್ಲಿ ಚೆನ್ನಾಗಿ ಬಂದಿರುವಂತಹ ಒಂದು ರ್ಯಾಂಕಿಂಗ್ ಇರುತ್ತೆ ಅವುಗಳಲ್ಲಿ ಕೂಡ ಏನ್ ಮಾಡುತ್ತೆ ರಾಜ್ಯಗಳು ಕೇಂದ್ರ ಸರ್ಕಾರ 100% ಫಂಡ್ ಕೊಡುತ್ತೆ. ಅಲ್ಲಿ ಯಾವುದೇ ರೀಜನ್ ಆಗಿರ್ಬೋದು ಅಂತ. ದಟ್ಸ್ ಇಟ್ ಅಂತ. ಓಕೆ, ಎಸ್. ಹಾಗಾಗಿ ನಮಗೆ ಸೊ ಆಪ್ಷನ್ ಡಿ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ. ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಕರೀತಾರೆ. ನಮ್ಗೆ ಯಾವ ರೀತಿ ನಮ್ಮ ರಾಜ್ಯದಲ್ಲಿ SSP ಅಂತಿದೆ ಅಲ್ಲಿ ಕೂಡ ಸೆಂಟ್ರಲ್ ಮಟ್ಟದಲ್ಲಿ NSP ಅಂತ ಕರೀತಾರೆ. ಸೊ ತಪ್ಪಾದ ಹೇಳಿಕೆ ನೋಡ್ತೋಣ. ವಿದ್ಯಾರ್ಥಿ ವೇತನಕ್ಕಾಗಿ ವಿದ್ಯಾರ್ಥಿಗಳಿಗೆ ವಿವಿಧ ಸೇವೆಗಳ ಮೂಲಕ ಒಂದು ಸ್ಟಾಪ್ ಅಥವಾ ಒಂದು ದಾರಿಯ ಪರಿಹಾರ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಇದನ್ನ ರಾಷ್ಟ್ರೀಯ ಆಡಳಿತ ಯೋಜನೆಯಡಿ ಮಿಷನ್ ಮೋಡ್ ಯೋಜನೆಯಾಗಿ ತೆಗೆದುಕೊಳ್ಳಲು ಕೊಟ್ಟಿದ್ದಾರೆ. ಸೊ ಮೂರನೇ ಆಪ್ಷನ್ ಬಂದು ಕೇಂದ್ರ ಸರ್ಕಾರದ ವಿವಿಧ ಸ್ಕಾಲರ್ಶಿಪ್ ಅಥವಾ ವಿದ್ಯಾರ್ಥಿ ವೇತನ ಯೋಜನೆಗಳಿಗೆ ಸಾಮಾನ್ಯ ಪೋರ್ಟಲ್ ಒದಗಿಸುತ್ತದೆ ಕೊಟ್ಟಿದ್ದಾರೆ. ಅದೇ ರೀತಿ ಇದು ನೇರ ಲಾಭ ವರ್ಗಾವಣೆ ಅನ್ವಯವನ್ನ ಮಾಡ್ತೀನಿ ಕೊಟ್ಟಿದ್ದಾರೆ, ಅಂದ್ರೆ DBT ಅಂತ ಕರಿತೀವಿ. ಹಾಗಾದ್ರೆ ಇದು ತಪ್ಪಾದ ಹೇಳಿಕೆ ಅಂತ ನೋಡಿ. ಆಕ್ಚುಲಿ ಏನು NSP ಇದೆಯಲ್ಲ ಇದು ಕೇಂದ್ರ ಕೂಡ ಅಪ್ಲಿಕೇಬಲ್ ಆಗುತ್ತೆ, ಅದೇ ರೀತಿ ಕೂಡ ಸ್ಟೇಟ್ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಇಲ್ಲಿ ಬರೀ ಸೆಂಟ್ರಲ್ ಗೌರ್ಮೆಂಟ್ ಓನ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗೆ ನಮಗೆ ಆಪ್ಷನ್ ಸಿ ಅನ್ನೋದು ತಪ್ಪಾದ ಹೇಳಿಕೆ ಆಗುತ್ತೆ. ದಟ್ ಈಸ್ ರಿಗಾರ್ಡಿಂಗ್ ದ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಕರೀತಾರೆ. ನೋಡಿ ಕೊಟ್ಟಿದ್ದಾರೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಇದೆಯಲ್ಲ ಇದನ್ನ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ದ ಆಲ್ ವೇರಿಯಸ್ ಸರ್ವಿಸ್ ಫಾರ್ ದ ಸ್ಕಾಲರ್ಶಿಪ್ ಫಾರ್ ಸ್ಟೂಡೆಂಟ್ಸ್ ಅಂತ ಕರೀತಾರೆ. ಓಕೆ, ಇದೊಂದು ಮಿಷನ್ ಮೋಡ್ ಪ್ರಾಜೆಕ್ಟ್ ಆಗಿ ಲಾಂಚ್ ಮಾಡ್ತಾ ಇದ್ದಾರೆ ಅಂಡರ್ ದ ಡಿಜಿಟಲ್ ಇಂಡಿಯಾದಲ್ಲಿ. ಇದರಲ್ಲಿ ನೇರವಾಗಿ ವಿದ್ಯಾರ್ಥಿಗಳು ಅಂತಂದ್ರೆ DBT ಅಂದ್ರೆ
ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಕನ್ನಡದಲ್ಲಿ ನೇರ ವರ್ಗಾವಣೆ ಮುಖಾಂತರ ಅಂದ್ರೆ ವಿದ್ಯಾರ್ಥಿಗೆ ಒಂದು ಅಮೌಂಟ್ ಅನ್ನ ಕ್ರೆಡಿಟ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ಲಾಂಚ್ ಮಾಡಿದ್ದಾರೆ ಅಂದ್ರೆ ಇದನ್ನ ಮಿನಿಸ್ಟ್ರಿ ಆಫ್ ದಿ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂದ್ರೆ ಈ ಒಂದು ಪೋರ್ಟಲ್ ಅನ್ನ ಲಾಂಚ್ ಮಾಡಿರುವಂತದ್ದು. ಸೊ ಹಾಗೆ ನಮಗೆ ಆಪ್ಷನ್ ಸಿ ತಪ್ಪಾದ ಹೇಳಿಕೆಯಾಗಿದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ, PM ಅಜಯ್ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಕೊಟ್ಟಿದ್ದಾರೆ. ಒಂದು ಯೋಜನೆ ಇದೆ PM ಅಜಯ್ ಯೋಜನೆ ಅಂತ ಕರೀತಾರೆ. ಇದನ್ನ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಜಾರಿಗೆ ತರ್ತಂದು ಕೊಟ್ಟಿದ್ದಾರೆ. ಇದು ಕೇವಲ SC ಅಂದ್ರೆ ಪರಿಶಿಷ್ಟ ಜಾತಿಯನ್ನ ಒಳಗೊಂಡಂತೆ ಕೊಟ್ಟಿದ್ದಾರೆ. ಇದು ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನ ಒಳಗೊಂಡಂತೆ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಡಿ ಅಲ್ಲಿ ಮೇಲೆ ಅನ್ನೋದು ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರೋದು ಯಾವುದು ತಪ್ಪಾಗಿದೆ ಅಂತ ಗೊತ್ತಿರಬೇಕಾಗುತ್ತೆ. ಸೊ ಆಪ್ಷನ್ ಸಿ ಇದೆಯಲ್ಲ ಇದು ತಪ್ಪಾದ ಹೇಳಿಕೆಯಾಗಿದೆ. ಹಾಗೆ ಇದು ಎಲ್ಲಾ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಈ ಒಂದು ಯೋಜನೆ ಹೊಂದಾಣೆ ಅಂದ್ರೆ ಅನ್ವಯ ಆಗಂಗಿಲ್ಲ. ಸೊ ಹಾಗಾಗಿ ನೋಡ್ತಾ ಹೋಗೋಣ. ಸೊ ಏನ್ PM ಅಜಯ್ ಅಂದ್ರೆ ಫುಲ್ ಫಾರ್ಮ್ ಬಂದು ಪ್ರಧಾನಮಂತ್ರಿ ಅನುಸೂಚಿತ ಜಾತಿ ಅಭ್ಯುದಯ ಯೋಜನೆ ಅಂತ ಕರೀತಾರೆ. ಶಾರ್ಟ್ ಕಟ್ ಆಗಿ PM ಅಜಯ್ ಯೋಜನೆ ಅಂತ ಕರೀತಾರೆ. ಇದನ್ನು ಲಾಂಚ್ ಮಾಡಿದ್ದಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ದಿ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅಂದ್ರೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಸಚಿವಾಲಯ ಈ ಒಂದು ಯೋಜನೆಯನ್ನ ಲಾಂಚ್ ಮಾಡಿದೆ. ಓಕೆ ನೋಡಿ, ಇದು ಕೇವಲ ಪರಿಶಿಷ್ಟ ಜಾತಿಗಳಿಗೆ ಮಾತ್ರ ಅಪ್ಲಿಕೇಬಲ್ ಆಗುವಂತ ಯೋಜನೆ ಆಗಿದೆ. ಸೊ ಹಾಗಾಗಿ ಗೊತ್ತಿರಬೇಕಾಗುತ್ತೆ. ಇಟ್ಸ್ ಓನ್ಲಿ ಅಪ್ಲಿಕೇಬಲ್ ಫಾರ್ ದ SC's ಕ್ಯಾಸ್ಟ್, ನಾಟ್ ಅದರ್ ಕ್ಯಾಸ್ಟ್ ಅಂತ. ಓಕೆ ಎಸ್. ಜೊತೆಗೆ ನೋಡಿದ್ರಲ್ಲಿ ಅಂದ್ರೆ ಹಲವಾರು ತರ ಒಂದು ಸ್ಕೀಮ್ ಮಾಡಿದ್ದಾರೆ. ಇನ್ಕಮ್ ಜನರೇಟಿಂಗ್ ಸ್ಕೀಮ್ ಅಂತ ಕರಿತೀವಿ, ಅಥವಾ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕರಿತೀವಿ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಕರಿತಾ ಹೋಗ್ತೀವಿ. ಈ ತರ ಡಿಫ್ರೆಂಟ್ ಆಗಿ ಒಂದು ಸ್ಕೀಮ್ಗಳನ್ನ ಮಾಡ್ತಾ ಹೋಗ್ತಾರೆ. ವಿಶೇಷವಾಗಿ ಸೊ ಪರಿಶಿಷ್ಟ ಜಾತಿಗಳೊಂದು ಅಭಿವೃದ್ಧಿ ಮಾಡೋಕ್ಕೆ ಈ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡಿರುವಂಥದ್ದು. ಓಕೆ ನೋಡಿ, ಇದು 28 ಸ್ಟೇಟ್ ಯೂನಿಟೀಸ್ಗೆ ಅಪ್ಲಿಕೇಬಲ್ ಆಗುತ್ತೆ. ಆದರೆ ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮೇಘಾಲಯ, ಮಿಜೋರಾಂ ಆದಂತಹ ಸ್ಟೇಟ್ಗಳಿಗೆ ಅಪ್ಲಿಕೇಬಲ್ ಆಗಲ್ಲ. ಇದು ಈ ಸ್ಕೀಮು ಅಪ್ಲಿಕೇಬಲ್ ಆಗಲ್ಲ. ಅದೇ ರೀತಿ ಯೂಟೀಸ್ ಆಗಿರುವಂತಹ ಅಂಡಮಾನ್ ನಿಕೋಬಾರ್ ಆಗಿರ್ಬೋದು, ದಾದ್ರಾ ನಗರ್ ಹವೇಲಿ ಆಗಿರ್ಬೋದು, ಲಡಾಖ್ ಮತ್ತೆ ಲಕ್ಷದ್ವೀಪಿಗೆ ಈ ಒಂದು ಯೋಜನೆ ಹೊಂದಾಣಿಕೆ ಅಂದ್ರೆ ಅಲ್ಲಿಗೆ ಅಪ್ಲಿಕೇಬಲ್ ಆಗಲ್ಲ, ಗೊತ್ತಿರಬೇಕಾಗುತ್ತೆ. ಓಕೆನಾ? ಸೊ ಹಾಗಾಗಿ ಇಲ್ಲಿ ನಮಗೆ ಆಪ್ಷನ್ ಸಿ ಇಸ್ ದ ರಾಂಗ್ ಆನ್ಸರ್ ಆಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಇದಿಷ್ಟು ಕ್ಲಾಸ್ ಆಗಿತ್ತು. ದಯವಿಟ್ಟು ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಿಮ್ಗೆ ಏನು ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಪಕ್ಕದಲ್ಲಿ ಕಾಮೆಂಟ್ ಹಾಕಿ. ನಾನು ಎಲ್ಲ ಕ್ಲಾಸ್ಗಳನ್ನ ಮಾಡಿದ್ದೀನಿ. ಯಾರಾದ್ರೂ ಕೂಡ HK ವಿದ್ಯಾರ್ಥಿಗಳಿಗೆ ಈ ಒಂದು ಕಂಪ್ಲೀಟ್ ನೋಟ್ಸ್ ಬೇಕಾಗಿದ್ರೆ ಸೊ ಪ್ಲೀಸ್ ಕಾಂಟ್ಯಾಕ್ಟ್ ದ ಸುಗ್ರೀವ ನಂಬರ್ ಅಂತ. ಓಕೆ, ಥ್ಯಾಂಕ್ ಯು. ಮತ್ತೆ ಮುಂದಿನ ಕ್ಲಾಸಲ್ಲಿ ಸಿಗ್ತಾ ಹೋಗೋಣ. ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಥ್ಯಾಂಕ್ ಯು.